ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಜಮ್ಮು ಕಾಶ್ಮೀರದ ಶ್ರೀನಗರ ಸಮೀಪ ಇರುವಂತಹ ಪಹಲ್ಗಾಮ್, ಇಲ್ಲಿನ ಉಗ್ರ ದಾಳಿಗೆ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. 26 ಪ್ರವಾಸಿಗರ ಹತ್ಯೆಗೆ ಸಂಬಂಧಿಸಿದಂತೆ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಹಾಕೊಂಡಿದೆ. ಭಾರತೀಯ ಯೋಧರು ಗಡಿಯಲ್ಲಿ ಸಮರಾಭ್ಯಾಸವನ್ನು ಮುಂದುವರಿಸಿದ್ದಾರೆ. ಭೂಸೇನೆ, ವಾಯುಸೇನೆ ಹಾಗೆಯೇ ಎಲ್ಲ ಸೇನಾ ಬಲ ಮೂಲಗಳಿಂದ ಒಂದಷ್ಟು ಯುದ್ಧದ ತಾಲೀಮು ಕೂಡ ಜೋರಾಗ್ತಾ ಇದೆ. ಒಂದ್ ವೇಳೆ ಯುದ್ಧ ಆಗಿದ್ದೇ ಆದಲ್ಲಿ ಮುಂದೆ ಏನಾಗಬಹುದು ಎನ್ನುವಂತ ವಿಚಾರ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಯುದ್ಧ, ಪರಿಹಾರ ಮತ್ತು ಪರಿಣಾಮ. ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾರತ ಈಗಾಗಲೇ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಇದರ ಹೊರತಾಗಿ ಯುದ್ಧ ಮಾಡಬಹುದಾ? ಭಾರತ ಯುದ್ಧದ ಮನಸ್ಥಿತಿಯಲ್ಲಿ ಇದೆಯಾ? ಪಹಲ್ಗಾಮ್ ದಾಳಿ ಪ್ರತೀಕಾರ ತೀರಿಸುತ್ತಾ ಭಾರತ? ಪಾಕ್ ವಿರುದ್ಧ ಯುದ್ಧಕ್ಕೆ ದೇಶಾದ್ಯಂತ ಆಗ್ರಹ ಕೇಳಿ ಬರ್ತಾ ಇದೆ. ಈಗಾಗಲೇ ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಯುದ್ಧದಿಂದ ಉಗ್ರ ಚಟುವಟಿಕೆ ಅಂತ್ಯ ಆಗುತ್ತಾ? ಹಾಗಾದ್ರೆ ಯುದ್ಧದಿಂದ ಪಾಕಿಸ್ತಾನಕ್ಕೆ ಪಾಠ ಕಲಿಸಬಹುದಾ? ಭಾರತ ಪಾಕ್ ಯುದ್ಧ ನಡೆದರೆ ಪರಿಣಾಮ ಏನಾಗುತ್ತೆ? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಪಹಲ್ಗಾಮ್ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ 89 ಕಿಲೋಮೀಟರ್ ದೂರದಲ್ಲಿರುವಂಥ ಇಲ್ಲಿ ನಡೆದಂಥ ಉಗ್ರ ದಾಳಿಗೆ ದೊಡ್ಡ ಮಟ್ಟದಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಈ ಹಿಂದೆ ನಡೆದಂಥ ದಾಳಿಯ ಸಂದರ್ಭದಲ್ಲಿ ಭಾರತ ಯಾವ ರೀತಿಯಾಗಿ ಪ್ರತೀಕಾರವನ್ನು ತೆಗೆದುಕೊಂಡಿತ್ತು? ಉರಿ ದಾಳಿಯಾಗಿದ್ದು ಸೆಪ್ಟೆಂಬರ್ 18, 2016. ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಉಗ್ರಗಾಮಿಗಳು ಭಾರತೀಯ ಸೈನಿಕರನ್ನ ಹತ್ಯೆ ಮಾಡ್ತಾರೆ. 19 ಭಾರತೀಯ ಯೋಧರು ಇದರಲ್ಲಿ ಹುತಾತ್ಮರಾಗ್ತಾರೆ. ಹಾಗೆಯೇ ಸಾಕಷ್ಟು ನಾಗರಿಕರು ಕೂಡ ಇದರಲ್ಲಿ ಗಾಯಾಳುಗಳಾಗ್ತಾರೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಭಾರತ ಕೊಟ್ಟಿದ್ದು ಸರ್ಜಿಕಲ್ ಸ್ಟ್ರೈಕ್. ಸೆಪ್ಟೆಂಬರ್ 28, 2016ರಲ್ಲಿ ಪಾಕಿಸ್ತಾನದ ಉಗ್ರ ನೆಲೆ ಮೇಲೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು. ಇದಾದ್ಮೇಲೆ ಪುಲ್ವಾಮಾ ಅಟ್ಯಾಕ್ ಆಗುತ್ತೆ 2019ರಲ್ಲಿ. ಫೆಬ್ರವರಿ 14 ಈ ದಾಳಿಯಲ್ಲಿ 40 CRPF ಯೋಧರು ಹುತಾತ್ಮರಾಗ್ತಾರೆ. ಅದರ ಪ್ರತೀಕಾರಕ್ಕೆ ಸಂಬಂಧಿಸಿದಂತೆ ಭಾರತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತೆ. ಫೆಬ್ರವರಿ 26, 2019ರಲ್ಲಿ ಉಗ್ರ ನೆಲೆ ಮೇಲೆ ಭಾರತ ಸೇನೆ ದಾಳಿ ಮಾಡಿ ಬರುತ್ತೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಇದರ ಹೊರತಾಗಿ ಬೇರೆ ಏನು ಮಾಡಬಹುದು? ಯುದ್ಧದ ಮನೋಭಾವದಲ್ಲಿ ಅಥವಾ ಯುದ್ಧದ ಮನಸ್ಥಿತಿಯಲ್ಲಿ ಭಾರತ ಇದೆಯಾ? ಈಗ ಇರುವಂಥ ಪ್ರಶ್ನೆ. ಆಗ್ರಹಗಳು ಕೇಳಿ ಬರ್ತಾ ಇದೆ. ಪ್ರತೀಕಾರ ತೆಗೆದುಕೊಳ್ಳಲೇಬೇಕು ಎನ್ನುವಂಥದ್ದಾಗಿ ನಾನು ಆಗಲೇ ಹೇಳ್ತಾ ಇದ್ದೆ. ಸಿಂಧು ನದಿ ನೀರಿನ ವಿಚಾರವಾಗಿ ಭಾರತ ತೆಗೆದುಕೊಂಡ ರಾಜತಾಂತ್ರಿಕ ನಿರ್ಧಾರ, ಇನ್ನುಳಿದಂತೆ ವೀಸಾ ವಿಚಾರವಾಗಿ ಭಾರತ ತೆಗೆದುಕೊಂಡಂಥ ನಿರ್ಧಾರ, ಭಾರತದಲ್ಲಿ ವಾಸ ಮಾಡ್ತಾ ಇರುವಂಥ ಪಾಕಿಸ್ತಾನಿ ಪ್ರಜೆಗಳನ್ನು ವಾಪಸ್ ಕಳುಹಿಸುವಂಥ ನಿರ್ಧಾರ, ಇದೆಲ್ಲವೂ ಕೂಡ ರಾಜತಾಂತ್ರಿಕ. ಒಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೆ ಇದರಿಂದಲೂ ಕೂಡ ಶಾಕ್ ಆದರೆ, ಈ ನಡುವೆ ಒಂದು ವೇಳೆ ಭಾರತ ಯುದ್ಧವನ್ನು ಮಾಡಿದ್ದೇ ಆದಲ್ಲಿ ಮುಂದೆ ಉಂಟಾಗುವಂಥ ಪರಿಣಾಮ ಏನು? ಎಷ್ಟು ದೊಡ್ಡ ಮಟ್ಟದ ಹೊಡೆತ ತಿನ್ನುತ್ತೆ? ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ಸಾಕಷ್ಟು ಜನ ಹೇಳಿದ್ದಾರೆ, ಪಾಕಿಸ್ತಾನಕ್ಕೆ ಮುಟ್ಟಿಕೊಳ್ಳುವ ಏಟನ್ನ ಭಾರತ ಕೊಟ್ಟೇ ಕೊಡುತ್ತೆ. ಇದು ಪ್ರತೀಕಾರದ ಹೆಜ್ಜೆ, ಪ್ರತೀಕಾರವನ್ನ ತೀರಿಸಿಯೇ ಕೊಳ್ಳುತ್ತೆ, ಸುಮ್ಮನಿರೋದಿಲ್ಲ ಎನ್ನುವಂಥದ್ದಾಗಿ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ಪಹಲ್ಗಾಮ್ ದಾಳಿ ವಿಚಾರವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾವಾಗ ಪ್ರತೀಕಾರವನ್ನ ಭಾರತ ತೆಗೆದುಕೊಳ್ಳುತ್ತೆ ಎನ್ನುವಂಥ ವಿಚಾರಕ್ಕಾಗಿ. ಒಂದ್ ವೇಳೆ ಯುದ್ಧ ಆದ್ರೆ ಮುಂದೇನಾಗಬಹುದು ಎನ್ನುವಂಥ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಾಹ್ಯಾಕಾಶ ಹಾಗೇನೆ ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾಗಿರುವಂಥ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ಭಾರತ ತೆಗೆದುಕೊಂಡಿರುವಂಥ ರಾಜತಾಂತ್ರಿಕ ನಿರ್ಧಾರಗಳ ಕುರಿತಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಮುಂದಿನ ಹಂತದಲ್ಲಿ ಈಗ ಪ್ರತೀಕಾರ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಈ ದಾಳಿಗೆ ಪ್ರತೀಕಾರವನ್ನ ಭಾರತ ತೆಗೆದುಕೊಳ್ಳಲೇಬೇಕು ಅಂತೇಳಿ ಗಡಿಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ಹೀಗೆ ಒಂದಷ್ಟು ಚಟುವಟಿಕೆಗಳು ನಡೀತಾ ಇದೆ. ಭಾರತ ಯುದ್ಧದ ಮನಸ್ಥಿತಿಯಲ್ಲಿ ಈಗ ಇದೆಯಾ ಸರ್? ಹೇಗೆ? ಭಾರತ ಖಂಡಿತ ಯುದ್ಧದ ಮನಸ್ಥಿತಿಯಲ್ಲಿದೆ. ಯಾಕಂದ್ರೆ ಜನರ ಎಮೋಷನ್ಸ್ ಅಷ್ಟು ಒಡೆದೋಗಿದೆ. ಅಂದ್ರೆ
ಸರ್ಕಾರದ ಮೇಲೆ ತುಂಬಾ ಪ್ರೆಷರ್ ಇದೆ. ಈ ಹುರಿ ಅಂತ ಸ್ಟ್ರೈಕು, ಬಾಲಕೋಟ್ ಅಂತ ಸ್ಟ್ರೈಕು, ಇಲ್ಲ ಅತಿ ಹೆಚ್ಚು ಸ್ಟ್ರೈಕು. ಯಾಕಂದರೆ ಈ ಉರಿ ಬಾಲಕೋಟ್ ಏನಾಗೋಯ್ತು, ಮೀಡಿಯಾದಲ್ಲಿ ಎಲ್ಲೂ ಒಂಥರ ಮೀಡಿಯಾದಲ್ಲಾಗಲಿ ಜನಕ್ಕೆ ಅದರ ಇಂಟೆನ್ಸಿಟಿ ಅರ್ಥ ಆಗಲಿಲ್ಲ. ಓಕೆ. ಜೊತೆಯಲ್ಲಿ ಪಾಕಿಸ್ತಾನವರು ಒಂದು ಹೇಳಿಕೆಗಳು ಕೊಡ್ತಾ ಬಂದರು, ಯಾವ ಸ್ಟ್ರೈಕು ಆಗಲಿಲ್ಲ, ಇಲ್ಲಿ ಸತ್ತಿದ್ದು ಬರೋಕ್ಕಾಗೆ ಗುಬ್ಬಚ್ಚಿಗಳು, ಹೌದು, ಆ ಥರ ಹೇಳ್ಕೊಂಬಂದರು. ಸೊ ಜನಕ್ಕೆ ಒಂದು ಎಮೋಷ್ನಲಿ ಏನಾಗ್ಬಿಟ್ಟಿದೆ ಅಂದರೆ ತಕ್ಕ ಪಾಠ ಕಲಿಸ್ಲೇಬೇಕು. ಅಂದರೆ ಆ ಮ್ಯಾಗ್ನಿಟ್ಯೂಡ್ ಯಾವ ಥರ ಇರಬೇಕು ಅಂದರೆ, ತಿರ್ಗಾ ಇವ್ರು ನಮ್ಮ ಹತ್ರ ಎದ್ದು ಮುಖ ಕೂಡ ಹಾಕಿ ಮಲಗಬಾರ್ದು, ಆ ಥರ ಸ್ಟ್ರೈಕ್ ಮಾಡಲೇಬೇಕು ಅನ್ನೋದು ಜನದ ಒತ್ತಡ ತುಂಬಾ ಅತಿ ಹೆಚ್ಚಾಗಿದೆ. ಜನದ ಒತ್ತಡ ಹೆಚ್ಚಾಗತ್ತೆ ಅನ್ನೋ ಮಾತ್ರಕ್ಕೆ ಮಿಲ್ಟ್ರಿಯವ್ರು ನಾಳೆ ಬೆಳಗ್ಗೆ ಹೋಗಿ ಮಾಡೋಕ್ಕಾಗಲ್ಲ. ಹೌದು, ಅವ್ರು ಏನು ಮಾಡ್ತಾರೆ, ಭಾಳ ಸ್ಟ್ರಾಟಜಿಕಲಿ ಥಿಂಕ್ ಮಾಡ್ತಾರೆ. ಈಗ ನಾವಾಗಲೇ POK ಹತ್ತತ್ರ ತಗೋತಾರೆ ಭಾರತ ಅಂತ ಒಂದು ಕಡೆ ಅವ್ರಿಗೂ ಡೌಟ್ ಬಂದಿದೆ. ಸೊ ಅವಾಗ ಏನು ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಅವರು ಮಿಲ್ಟ್ರಿ ಪಡೆಗಳನ್ನ ಹಾಕೊಂಡಿದ್ದಾರೆ. ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆಯೋ ಅಲ್ಲೆಲ್ಲ ಸ್ಟ್ರಾಂಗ್ ಮಾಡ್ಕೋತಾ ಹೋಗಿದ್ದಾರೆ. ಸೊ ನಾವು ವೆಯ್ಟ್ ಮಾಡಬೇಕಾಗತ್ತೆ, ಯಾವ ಟೈಮಲ್ಲಿ ನಮಗೂ ಜಾಸ್ತಿ ಸಾವು ನೋವು ಆಗದೇನೆ ಯಾವಾಗ ಹೊಡೆದ್ರೆ ಕರೆಕ್ಟಾಗಿ ಹೊಡಿಬೇಕು ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ನಾವು ಅಂದ್ಕೊಂಡಿರೋಷ್ಟು ನಾಳೆ ಬೆಳಿಗ್ಗೆ ಆಗುತ್ತಾ, ಇವತ್ತು ರಾತ್ರಿ ಆಗುತ್ತಾ, 72 ಅವರಲ್ಲಿ ಆಗುತ್ತಾ ಹೇಳೋಕ್ಕಾಗಲ್ಲ. ಅವ್ರು ಯಾವಾಗ ಮಾಡಿದರೆ ಅದು ಕರೆಕ್ಟಾಗಿ ಅವ್ರ ಮೇಲೆ ಹೊಡೆತ ಬೀಳುತ್ತೆ. ಪ್ಲಸ್ ನಮಗೂ ನಮ್ಮ ಸೈನಿಕರ ರಕ್ಷಣೆನೂ ಭಾಳ ಮುಖ್ಯ ಆಗುತ್ತೆ. ಸುಮ್ಮನೆ ತಕ್ಷಣ ಒಂದು ಹೆಲಿಕಾಪ್ಟ್ರಲ್ಲಿ ಹೋಗಿ ಅಲ್ಲಿ ಇಳಿದ್ಬಿಟ್ಟು ಹೊಡಿಯೋಕ್ಕೆ ಅಷ್ಟಾಗಲ್ಲ. ಸೊ ಆಗುತ್ತೆ, ಬಟ್ ಯಾವಾಗ ಆಗುತ್ತೆ, ಯಾವ ಮಟ್ಟದಲ್ಲಾಗತ್ತೆ ಕಾದು ನೋಡಬೇಕಾಗತ್ತೆ. ವೆಲ್ ಸರ್, ವೆಲ್. ಎಸ್ ವೀಕ್ಷಕರೇ, ಭಾರತ ಪ್ರತೀಕಾರದ ಪಣದಲ್ಲಿದೆ, ಪ್ರತೀಕಾರದ ಹೆಜ್ಜೆಯಲ್ಲಿದೆ. ಒಂದು ಕಡೆಯಲ್ಲಿ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಸರ್ ಕೂಡ ಹೇಳ್ತಾ ಇದ್ರು, ಭಾರತ ಯಾವ ರೀತಿಯಾಗಿ ಪ್ರತೀಕಾರವನ್ನು ತೆಗೆದುಕೊಳ್ಳಬಹುದು ಎನ್ನುವುದಾಗಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಕರ್ನಲ್ ವೆಂಕಟೇಶ್ ಮೂರ್ತಿ, ನಿವೃತ್ತ ಸೇನಾಧಿಕಾರಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಪ್ರತೀಕಾರದ ಮಾತು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ನಾನು ಆಗ್ಲೂ ಕೂಡ ಹೇಳಿದೆ, ಒಂದಷ್ಟು ನಿರ್ಧಾರಕ್ಕೆ ಭಾರತ ಬಂದಿದೆ, ಬಟ್ ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ಎನ್ನುವಂತ ವಿಚಾರ. ಈಗಲೇ ತೆಗೆದುಕೊಳ್ಳದಿದ್ರು ಸ್ವಲ್ಪ ದಿನದ ಮೇಲೆ ತೆಗೆದುಕೊಂಡ್ರು ಅದರ ಪರಿಣಾಮ ಭಾರತದ ಮೇಲೆ, ಪಾಕಿಸ್ತಾನದ ಮೇಲೆ ಇರುತ್ತೆ ಎನ್ನುವಂಥದ್ದಾಗಿ ಈ ಪ್ರತೀಕಾರದ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್. ಆಯ್ತು, ಇದು ಯುದ್ಧದ ಕ್ಲೌಡ್ಸ್ ಅಂತೂ ಆಲ್ರೆಡಿ ಫಾರ್ಮ್ ಆಗಿದೆ. ಓಕೆ. ಆಮೇಲೆ ಯುದ್ಧ ಅಂದ್ಕೊಳ್ಳನೆ ಸ್ಪೆಷಲಿ ವಿತ್ ನೇಬರಿಂಗ್ ಸ್ಟೇಟ್ ವಿಚ್ ಇಸ್ ನ್ಯೂಕ್ಲಿಯರ್ ಏನಂತಂದ್ರೆ ಸಾಕಷ್ಟು ಪ್ಲಾನಿಂಗ್ ಹ್ಯಾಸ್ ಟು ಟೇಕ್ ಪ್ಲೇಸ್. ಯಾಕಂದ್ರೆ ಒಂದು ನ್ಯೂಕ್ಲಿಯರ್ ಆಂಗಲ್ ಯಾವಾಗ್ಲೂ ಬರುತ್ತೆ. ಅದು ಆಗ್ಬೇಕಂತಂದ್ರೆ ಈಗ ಡೆಫಿನೆಟ್ ನಮ್ಮ ಎರಡು ಪಾಸ್ಟ್ ಹಿಸ್ಟ್ರಿ ನೋಡಿದ್ರೆ, ಒಂದು ಉರಿ ಅಟ್ಯಾಕ್ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ, ಆಮೇಲೆ ಪುಲ್ವಾಮಾ ಸ್ಟ್ರೈಕ್ ಆದ ಕೂಡಲೇ ಬಾಲಾಕೋಟ್ ಸ್ಟ್ರೈಕ್ ಆಯ್ತು. ಬಟ್ ಅದರಿಂದ ಏನಪ್ಪಾ ಅಂತಂದ್ರೆ ಇಟ್ ವಾಸ್ ಅ ರಿಯಾಕ್ಟರಿ, ಏನಂತಂದ್ರೆ ರಿಟಾಲಿಯೇಷನ್ ಅಟ್ಯಾಕ್. ಬಟ್ ಅದರಿಂದ ಪಾಕಿಸ್ತಾನ್ಗೆ ಏನಂತಂದ್ರೆ ಅಂತ ಮೇಜರ್ ಹೊಡೆತ ಬಿದ್ದಿಲ್ಲ. ಏನ್ ಮಾಡ್ಬೇಕು, ಅವ್ರ ಬಿಹೇವಿಯರಲ್ ಚೇಂಜಸ್ ಆಗೋವರೆಗೂ ಯಾವ ಟೈಪ್ ಅಟ್ಯಾಕ್ ಮಾಡಬೇಕು ಅಂತಕ್ಕೊಂದು ಈ ಒಂದು ದೊಡ್ಡ ಸಮಸ್ಯೆ ಇರ್ತದ. ಫುಲ್ ಸ್ಕೇಲ್ ಕನ್ವೆನ್ಷನಲ್ ವಾರ್ ಅಥವಾ ಲಿಮಿಟೆಡ್ ಕನ್ವೆನ್ಷನಲ್ ವಾರ್. ಈಗ ಕೆಲವೊಂದು ಹೇಳ್ತಾರೆ ಯುದ್ಧ ಸ್ಟಾರ್ಟ್ ಮಾಡೋದು ಈಸಿ, ದೆನ್ ಯುದ್ಧ ನಿಮ್ಮನ್ನ ಕಂಟ್ರೋಲ್ ಮಾಡಕ್ ಶುರು ಮಾಡ್ತದ, ಆಮೇಲೆ ಯಾರ ಕೈಲಿ ಕಂಟ್ರೋಲ್ ಇರೋದಿಲ್ಲ. ನಾವು ಉದಾಹರಣೆಗಾಗಿ ನೋಡ್ಬೇಕಾದ್ರೆ ಇದು ನೋಡಿದ್ದೀವಿ, ಏನಂತಂದ್ರೆ ಯುಕ್ರೇನ್ ರಷ್ಯಾ ವಾರ್ ರೀಸೆಂಟ್ಲಿ, ಆಮೇಲೆ ಇಸ್ರೇಲ್ ಮತ್ತು ಹಮಾಸ್, ಲೆಬನಾನ್ ಅವೆಲ್ಲ ಕಂಟಿನ್ಯೂಸ್ ಆಗಿ ನೋಡ್ಕೊಂತ ಇದ್ದೀವಿ. ಇರಾನ್ ಇರಾಕ್ ವಾರ್ ಎಷ್ಟು ವರ್ಷಗಳವರೆಗೆ ನಡೆದೋದು ಯುದ್ಧ. ಇಟ್ ಈಸ್ ನಾಟ್ ಏನಂತಂದ್ರೆ ಇಟ್ ಹ್ಯಾಸ್ ಟು ಬಿ ಮೆಟಿಕ್ಯುಲಸ್ಲಿ ಪ್ಲಾನ್ಡ್. ಯಾಕಂದ್ರೆ ಈಗ ಪಬ್ಲಿಕ್ ದಲ್ಲಿ ಔಟ್ರೇಜ್ ಏನಾಗಿದೆ ಅಂತಂದ್ರೆ ಈ ಒಂದು ಟೆರರ್ ಅಟ್ಯಾಕ್ ದಿಂದ ಇದು ಆಲ್ಮೋಸ್ಟ್ ಎಂಟೈರ್ ಕಂಟ್ರಿದ ಏನಪ್ಪ ಅಂದ್ರೆ ರೆಪ್ರೆಸೆಂಟೇಟಿವ್ ಮಾಡ್ತಕ್ಕಂಥ ಸಿಟಿಜನ್ಸ್, ಇನ್ನೋಸೆಂಟ್ ಸಿಟಿಜನ್ಸ್, ಅವ್ರು ಗುಜರಾತ್ದವ್ರು ಇರ್ಬೋದು, ವೆಸ್ಟ್ ಬೆಂಗಾಲ್ದವರು, ಬಿಹಾರದವರು, ಕರ್ನಾಟಕದವರು, ಪ್ರತಿಯೊಬ್ಬರು ಇದಕ್ಕೆ ಏನಪ್ಪ ಅಂದ್ರೆ ಬಲಿಯಾಗಿದ್ದಾರೆ, ಗುರಿಯಾಗಿದ್ದಾರೆ. ಸೊ ಆ ಟೈಪ್ ಟೆಂಪರ್ಮೆಂಟ್ಸ್ ಏನಂತಂದ್ರೆ ಪಬ್ಲಿಕ್ ದಲ್ಲಿ ಹೈ ಇದೆ. ಬಟ್ ಸಾಕಷ್ಟು ಕಾಷನ್ ಆಗಿ ಇದು ಏನಂತಂದ್ರೆ ಸ್ಟೆಪ್ಸ್ ತಗೋಬೇಕು.
ನಾವು ಕೂಡ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಇದಕ್ಕೆ ಏನಪ್ಪಾ ಅಂದ್ರೆ ಒಮ್ಮಲಿಗೆ ಏನಪ್ಪಾ ಅಂದ್ರೆ ಅಷ್ಟು ಆಕ್ರೋಶ ವ್ಯಕ್ತಪಡಿಸಬಾರ್ದು. ಗವರ್ಮೆಂಟ್ ತಮ್ಗೆಷ್ಟು ಸೂಟಬಲ್, ಯಾವಾಗ ಸೂಟಬಲ್, ವೆನ್ ಇಟ್ ಇಸ್ ಸೂಟಬಲ್, ಅವರು ಡೆಫಿನೆಟ್ಲಿ ಇದನ್ನ ಏನಪ್ಪಾ ಅಂದ್ರೆ ರಿಟಾಲಿಟರಿ ಆಕ್ಷನ್ ಆಗುತ್ತೆ. ಅದ್ರ ಸಲುವಾಗಿ ಯುದ್ಧ ಅಂದ್ರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ಸೋ ಮೆನಿ ಫ್ಯಾಕ್ಟರ್ಸ್ ಇಟ್ ಹ್ಯಾಸ್ ಟು ದೇ ಹ್ಯಾವ್ ಟು ಕನ್ಸಿಡರ್. ಸೊ ಒನ್ ಹ್ಯಾಸ್ ಟು ಹ್ಯಾವ್ ಪೇಷನ್ಸ್ ಅಂಡ್ ವಾಚ್ ಫಾರ್ ದ ಫ್ಯೂಚರ್. ಎಸ್, ವೆಲ್ ಸರ್. ಗಿರೀಶ್ ಲಿಂಗಣ್ಣ ಸರ್, ಈಗ ಅವರು ಕೂಡ ಹೇಳ್ತಾ ಇದ್ರು, ಯುದ್ಧ ಅಂತ ಹೇಳಿದ್ರೆ ಸಡನ್ ನಿರ್ಧಾರ ಅಲ್ಲ, ಇದು ಬೇಗ ನಿರ್ಧಾರ ತೆಗೆದುಕೊಳ್ಳೋಕೆ ಆಗೋದಿಲ್ಲ, ಈ ವಿಚಾರದಲ್ಲಿ ಯೋಚನೆ ಮಾಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಆದಂಥ ದಾಳಿಗಳ ಸಂದರ್ಭದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ನಮ್ಮ ದೇಶದ ನಾಗರಿಕರನ್ನ ಗುರಿಯಾಗಿ ದಾಳಿ ಮಾಡಿದ್ರು, ಇಲ್ಲ ಅಂತ ಹೇಳಿದ್ರೆ ಸೇನೆಯನ್ನ ಗುರಿಯಾಗಿ ಉಗ್ರರು ದಾಳಿಯನ್ನ ಮಾಡಿದ್ರು. ಆದರೆ ಪಾಕಿಸ್ತಾನ ಉಗ್ರಗಾಮಿಗಳನ್ನ ಪೋಷಣೆ ಮಾಡ್ತಾ ಇದೆ, ಅಲ್ಲಿ ಬೇರೆ ಬೇರೆ ಉಗ್ರ ಸಂಘಟನೆಗಳಿವೆ. ಈ ಹಿಂದೆ ನಾವು ಉರಿ ದಾಳಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಆಮೇಲೆ ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಏರ್ ಸ್ಟ್ರೈಕ್ ಮಾಡಿದ್ವಿ. ಈ ಸಂದರ್ಭದಲ್ಲಿ ಭಾರತ ಟಾರ್ಗೆಟ್ ಮಾಡಿದ್ದು ಉಗ್ರರ ನೆಲೆಗಳನ್ನೇ. ಎಲ್ಲಿ ಉಗ್ರರ ನೆಲೆಗಳಿತ್ತು ಅದು ಸರಿಯಾಗಿ ಗೊತ್ತಿತ್ತು ಭಾರತಕ್ಕೆ. ಬಟ್ ಈ ಸಂದರ್ಭದಲ್ಲಿ ಹೇಗೆ ಸರ್? ಈಗ ನೋಡಿ, ಈಗ ಸ್ಟ್ರೈಕ್ ಮಾಡ್ತಾರೆ ಅಂತ ಖಂಡಿತವಾಗಿ ಅವ್ರಿಗೂ ಗೊತ್ತಾಗಿದೆ. ಸೊ ಈಗ ಉಗ್ರರನ್ನೆಲ್ಲ ಅವರು ನೆಲೆಗಳನ್ನ ಶಿಫ್ಟ್ ಮಾಡಿದ್ದಾರೆ. ಸೊ ಈಗ ಏನಾಗುತ್ತೆ ಅಂದರೆ ನಮ್ಮ ಇಂಟೆಲಿಜೆನ್ಸ್ ಅಂದರೆ ನಮ್ಮ ಅಸೆಟ್ಸ್ ಇರುತ್ತಲ್ಲಿ ಪಾಕಿಸ್ತಾನಲ್ಲಿ, ಮತ್ತು ನಮ್ಮ ಸ್ಯಾಟಿಲೈಟ್ಸ್, ನೆರೆ ರಾಷ್ಟ್ರಗಳ ಸ್ಯಾಟಿಲೈಟ್ಸು, ಅಮೇರಿಕನ್ ಸ್ಯಾಟಿಲೈಟ್ಸು, ಇಲ್ಲ ಯುರೋಪಿಯನ್ ಸ್ಯಾಟಿಲೈಟ್ಸು, ಇವ್ರದ್ದೆಲ್ಲ ಬೇಹುಗಾರಿಕೆ ಇನ್ಫಾರ್ಮೇಷನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೆಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಇದ್ದಾರೆ. ಸೊ ಆ ಏರಿಯಾಸ್ಗಳನ್ನೆಲ್ಲ ಅವ್ರು ಮ್ಯಾಪಿಂಗ್ ಮಾಡಬೇಕಾಗ್ತದೆ. ಆ ಮ್ಯಾಪಿಂಗ್ ಮಾಡಿದ ಮೇಲೆ ಅವರು ಇಂಥ ಕರೆಕ್ಟ್ ಟಾರ್ಗೆಟ್ ಫಿಕ್ಸ್ ಮಾಡಿ, ಬಿಕಾಸ್ ಇನ್ನೋಸೆಂಟ್ ಪೀಪಲ್ಲು ಸಾಯಬಾರ್ದು. ಇನ್ನೋಸೆಂಟ್ ಪೀಪಲ್ಗಳು ಸಾಯೋಕ್ಕೆ ಶುರು ಮಾಡಿದ್ರೆ ಅಗೇನ್ ನಿಮ್ಗೆ ಗೊತ್ತಲ್ಲ, ಹ್ಯೂಮನ್ ರೈಟ್ಸು, ವಿಶ್ವಸಂಸ್ಥೆ ಎಲ್ಲನೂ ನಿಮಗೆ ತಿರುಗಿ ಬೀಳುತ್ತೆ. ಸೊ ಇದನ್ನೆಲ್ಲ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ವಿಲ್ ಬಿಕಮ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾವು. ಸೊ ಆ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಶುರು ಮಾಡಿದ್ದಾರೆ. ಈಗಾಗಲೇ ಉಗ್ರ ಸಂಘಟನೆಗಳು, ಆಗಲೇ ಅಮೇರಿಕನ್ಸ್ ಹೇಳಿದ್ದಾರೆ 41 ಉಗ್ರ ಸಂಘಟನೆಗಳಿದೆ ಅಲ್ಲಿ ಅಂತ. 41 ಉಗ್ರ ಸಂಘಟನೆ, ಮೇಯ್ನ್ ಉಗ್ರ ಸಂಘಟನೆಗಳು 41 ಇದೆ. ಸೊ ಇದನ್ನು ಹೇಗೆ ಇವರು ಮ್ಯಾಪ್ ಮಾಡಿ, ಹೇಗೆ ಇವರು ಇದು ಮಾಡ್ತಾರೆ ಅನ್ನೋದನ್ನು ಕಾದು ನೋಡ್ಬೇಕಾಗ್ತದೆ. ಎಸ್, ವೆಂಕಟೇಶ್ ಮೂರ್ತಿ ಸರ್, ಈಗ ಬಲಾಬಲಗಳ ವಿಚಾರವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಪಾಕಿಸ್ತಾನಕ್ಕಿಂತ ಭಾರತ ದುಪ್ಪಟ್ಟಾಗಿ ಎಲ್ಲದರಲ್ಲೂ ಕೂಡ ಸ್ಟ್ರಾಂಗ್ ಇದೆ. ಹಾಗೆಯೇ ಪಾಕಿಸ್ತಾನ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಪಾಕಿಸ್ತಾನಕ್ಕೆ ಗಡಿಯಲ್ಲಿ ಪ್ರಚೋದನಕಾರಿ ದಾಳಿಯಾಗಿ ಮಾಡೋದು ಅಥವಾ ಈ ಕದನ ವಿರಾಮ ಉಲ್ಲಂಘನೆ ಮಾಡೋದು ಇದೆಲ್ಲ ಪಾಕಿಸ್ತಾನಕ್ಕೆ ಮುಳ್ಳಾಗಲ್ವಾ ಹೇಗೆ ಸರ್? ಅದು ಕರೆಕ್ಟ್. ಬಟ್ ಪಾಕಿಸ್ತಾನ ಏನಂತಂದ್ರೆ, ಈಗ ಇನ್ನೇನು ಪಾಸ್ಟ್ ಹಿಸ್ಟ್ರಿ ನೋಡಿದ್ರು ಈಗ ಪಾಕಿಸ್ತಾನದ ಟೆರಿಟರಿ ನಮ್ ಟೆರಿಟರಿ ಕಂಪೇರ್ ಮಾಡಿದರೆ ದೇ ಆರ್ 1/4 ಆಫ್ ಅವರ್ ಟೆರಿಟರಿ, ಜಾಗ್ರಫಿಕಲ್ ಟೆರಿಟರಿ. ಬಟ್ ಮಿಲಿಟರಿ ಪ್ಯಾರಿಟಿ ನೋಡ್ತಾ ಬಂದ್ರೆ, ಸೊ ಮಿಲಿಟರಿ ಪ್ಯಾರಿಟಿ ಚೆನ್ನಾಗಿದೆ ಪಾಕಿಸ್ತಾನದ, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ಯುದ್ಧ ಮಾಡ್ತಕ್ಕಂಥ ಕ್ಷೇತ್ರಗಳು ಏನಿದೆ ಅಲ್ಲ, ಏನಪ್ಪಾ ಅಂದ್ರೆ ಬೇಸಿಕಲಿ ಫುಲ್ ಸ್ಕೇಲ್ ಕನ್ವೆನ್ಷನಲ್ ವಾರ್ ಆದ್ರೆ ವಾಟ್ ಆರ್ ದ ಸ್ಟೇಟ್ಸ್ ದಟ್ ಕಮ್ ಇನ್ ಟು ಫೋರ್ಸ್ ಅಂತಂದ್ರೆ ರಾಜಸ್ಥಾನ ಡೆಸರ್ಟ್ಸ್, ಪಂಜಾಬ್ ಪ್ಲೇನ್ಸ್ ಮತ್ತೆ ಕಾಶ್ಮೀರದ ಮೌಂಟೇನ್ಸ್. ದೀಸ್ 3 ಏನಪ್ಪಾ ಅಂದ್ರೆ ವಿಲ್ ಬಿ ದ ಟಾರ್ಗೆಟ್ ಅಂಡ್ ಬೇಸಿಕ್ ಕಾನ್ಸಂಟ್ರೇಷನ್, ಬೇಸಿಕ್ ಇದು ಆಗ್ತದೆ. ಬಟ್ ಯಾವಾಗಲೂ ಯುದ್ಧ ಆಗ್ಬೇಕಂತಂದ್ರೆ ಈಗ 71 ವಾರದಲ್ಲಿ ಏನಾಯ್ತು, ನಾವು ಬೇಸಿಕಲಿ ಬಾಂಗ್ಲಾದೇಶ್, ಈಸ್ಟ್ ಪಾಕಿಸ್ತಾನದಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಅದೇ ವೆಸ್ಟ್ ಪಾಕಿಸ್ತಾನದಲ್ಲಿ ಕೂಡ ಯುದ್ಧ ಇತ್ತು. ಆಪರೇಷನ್ಸ್ ಸೈಮಲ್ಟೇನಿಯಸ್ಲಿ ಇಲ್ಲಿ ಕೂಡ ಇತ್ತು. ಆಮೇಲೆ ಇಲ್ಲಿ ಏನಂತಂದ್ರೆ ಈಗ ಇದೆಲ್ಲ ನೋಡ್ಬೇಕಂತಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪ್ರತಿಯೊಂದು ಇದು ದೇಶ ಯಾವ ತರ ನಿಮ್ಗೆ ಸಪೋರ್ಟ್ ಮಾಡ್ತದ ಅಂತ ತಿಳ್ಕೊಂಡು, ಈಗ ಅಮೆರಿಕದ ಆಕ್ಚುಲಿ ಏನಂತಂದ್ರೆ ಇದೇನಪ್ಪ ಫಾರ್ ಲಾಸ್ಟ್ 35 years ಪಾಕಿಸ್ತಾನ ಹ್ಯಾಸ್ ಬಿನ್ ದ ಬೇಬಿ ಆಫ್ ಅಮೆರಿಕಾ. ಪಾಕಿಸ್ತಾನ ಹ್ಯಾಸ್ ಬಿನ್ ಯೂಸ್ಡ್. ಯಾಕಂದ್ರೆ ಅವ್ರದ್ದು ಎಕ್ಸ್ ಡಿಫೆನ್ಸ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಾನ, ಹೌ ಲಾಂಗ್ ವಿ ಕ್ಯಾನ್ ವಾಶ್ ಯುವರ್ ಡರ್ಟಿ ಲಿನನ್ ಅಂತ ತಿಳ್ಕೊಂಡು, ವಿ ಹ್ಯಾವ್ ವಾಶ್ಡ್ ಯುವರ್ ಡರ್ಟಿ ಲಿನನ್ ಫಾರ್ 35 years ಅಂತ ತಿಳ್ಕೊಂಡು. ಡರ್ಟಿ ಲಿನನ್ ಆಫ್ ಅಮೆರಿಕಾ, ಡರ್ಟಿ ಲಿನನ್ ಆಫ್ ಯುರೋಪ್, UK, ಈ ಟೈಪ್. ಸೊ ಅದು ಏನಪ್ಪಾ ಅಂದ್ರೆ ಪೂರ್ವ ಅಗ್ರೆಸಿವ್. ಈಗ ಏನಪ್ಪಾ ಅಂದ್ರೆ ನಮ್ ಕಡೆ ಹಿಂಗ ಪ್ರಜೆ ಅಗ್ರೆಸಿವ್ ಇದೆ, ಅಲ್ಲಿ ಆರ್ಮಿ ಅಗ್ರೆಸಿವ್ ಇದೆ. ಸೊ ಅದು ಏನಪ್ಪಾ ಅಂದ್ರೆ ಇವೆಲ್ಲ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್. ಇಟ್ ಡಸಂಟ್ ಮೆಟೀರಿಯಲೈಸ್. ವಾಟ್ ಮೆಟೀರಿಯಲೈಸಸ್ ಏನಪ್ಪಾ ಅಂದ್ರೆ ಗ್ರೌಂಡ್ ದಲ್ಲಿ ಆಕ್ಚುಲಿ ಏನಪ್ಪಾ ಅಂದ್ರೆ ಬ್ರಾಸ್ ಟ್ಯಾಕ್ಸ್ ಆದಾಗ, ಯುದ್ಧ ಸ್ಟಾರ್ಟ್ ಆದಾಗ ವಾಟ್ ವಿಲ್ ಬಿ ದೇರ್ ಸ್ಟೇಟ್ ಆಕ್ಚುಲಿ ವೆಪನ್ಸ್, ಏರ್ ಫೋರ್ಸ್ ಪ್ಯಾರಿಟಿ,
ಓನ್ಲಿ ವಿತ್ ಪಾಕಿಸ್ತಾನ್ ಕಂಪೇರ್ ಮಾಡಿದರೆ ವಿ ಹ್ಯಾವ್ ಗಾಟ್ ಡೆಫಿನೆಟ್ಲಿ ಎಡ್ಜ್. ಇವನ್ ನ್ಯೂಕ್ಲಿಯರ್ ವೆಪನ್ಸ್ ವಿ ಹ್ಯಾವ್ ಗಾಟ್ ಅನ್ ಎಡ್ಜ್. ಬಟ್ ಅಲ್ಲಿ ಒಂದು ಸಮಸ್ಯೆ ಏನು ಬರ್ತದೆ ಅಂತಂದ್ರೆ, ಅವ್ರದ್ದು ಈಗ ಎಲ್ಲ ಪ್ರತಿಯೊಬ್ಬರು ಚಿಂತೆ ಮಾಡೋದು ಏನಪ್ಪಾ ಅಂತಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಯೂಸ್ ಆಗ್ತಾವನ್ನ ತಿಕ್ಕೊಂಡು. ನ್ಯೂಕ್ಲಿಯರ್ ವೆಪನ್ಸ್ ಅಂದ್ರೆ ಅವರು ಸ್ಮಾಲ್ ಟ್ಯಾಕ್ಟಿಕಲ್ ಬಾಂಬ್ಸ್ ಅಂತ ತಿಕ್ಕೊಂಡು, ಸ್ಮಾಲ್ ಟ್ಯಾಕ್ಟಿಕಲ್ ಬಾಂಬ್ಸ್ ಅದೆಲ್ಲ ಬಾರ್ಡರ್ದಲ್ಲಿ ಪ್ಲೇಸ್ ಮಾಡಿದ್ದು. ಮತ್ತೆ ಏನಪ್ಪ ಅಂದ್ರೆ ಅದರ ಕಂಟ್ರೋಲ್ ಕೂಡ ಲೋಕಲ್ ಕಮಾಂಡರ್ಸ್ ಗೆ ಕೊಟ್ಟಿದ್ದಾರೆ. ಅನ್ಲೈಕ್ ಇನ್ ಅವರ್ ಕಂಟ್ರಿ, ಒಂದು ನ್ಯೂಕ್ಲಿಯರ್ ಏನಾದ್ರು ಆಪ್ಷನ್ಸ್ ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ ದೇ ರಿಕ್ವೈರ್ ಅವರ್ 4 ಪರ್ಮಿಷನ್ಸ್. 4 ಮಂದಿ ಏನಪ್ಪ ಅಂದ್ರೆ ಬಟನ್ ಒತ್ತಿದಾಗ ದೆನ್ ಇಟ್ ವಿಲ್ ಗೆಟ್ ಆಕ್ಟಿವೇಟೆಡ್. ಆ ಟೈಪ್ ಅಲ್ಲಿ ಲೋಕಲ್ ಕಮಾಂಡರ್ದಲ್ಲಿ ಸ್ಮಾಲ್ ಸ್ಕೇಲ್, ಸ್ಮಾಲ್ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಬಾಂಬ್ಸ್ ಕೋರ್ ಕಮಾಂಡರ್ ಲೆವೆಲ್ ದಲ್ಲಿ ಏನಂತಂದ್ರೆ ಆಪರೇಟ್ ಮಾಡ್ತಕ್ಕಂಥ ಸ್ಥಿತಿ ಇದೆ. ಸೊ ದಟ್ ಈಸ್ ಒನ್ ಆಫ್ ದ ಏನಪ್ಪ ಅಂದ್ರೆ ಒಂದು ನ್ಯೂಸೆನ್ಸ್ ಅಂತ ಕ್ರಿಯೇಟ್ ಆಗ್ಬೋದು ಬೈ ಚಾನ್ಸ್. ಯಾಕಪ್ಪ ಅಂದ್ರೆ ಈಗ ಮಂಕಿ ಕೈಯಲ್ಲಿ ಖಡ್ಗ ಕೊಟ್ರೆ ಏನ್ ಮಾಡ್ತದ, ಏನಪ್ಪ ಅಂದ್ರೆ ವಿ ಹ್ಯಾವ್ ಟು ಏನಪ್ಪ ಅಂದ್ರೆ ಫೇಸ್ ದ ಕಾನ್ಸಿಕ್ವೆನ್ಸಸ್. ಆ ಒಂದು ಥ್ರೆಟ್ ಅಂತ ಇದೆ. ಬಟ್ ಐ ಡೋಂಟ್ ಥಿಂಕ್ ಸೊ ಏನಪ್ಪ ಅಂದ್ರೆ ಇದು ನ್ಯೂಕ್ಲಿಯರ್ ಲೆವೆಲ್ ಫ್ಲಾಶ್ ಪಾಯಿಂಟ್ ವರೆಗೆ ಹೋಗುತ್ತದೆ. ಬಟ್ ಡೆಫಿನೆಟ್ಲಿ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ನೋಡ್ತಾ ಹೋದ್ರೆ ಇಡೀ ವರ್ಲ್ಡ್ ಏನಾದ್ರೂ ನ್ಯೂಕ್ಲಿಯರ್ ಫ್ಲಾಶ್ ಪಾಯಿಂಟ್ ಇದ್ರೆ ದಟ್ ಇಸ್ ಕಾಶ್ಮೀರ್ ಅಂತ ಹೇಳ್ತಾರೆ. ಸೊ ಇಟ್ ಹ್ಯಾಸ್ ಬಿನ್ ಗೋಯಿಂಗ್ ಆನ್ ಫಾರ್ ಸೆವರಲ್ ಇಯರ್ಸ್. ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಫ್ರಮ್ ಬೋತ್ ದ ಸೈಡ್ಸ್. ವಾರ್ ಕ್ಲೌಡ್ಸ್ ಬಂದಿದೆ ಅಂಡ್ ವಿತೌಟ್ ಟ್ರೈನಿಂಗ್ ದೇ ಶುಡ್ ಜಸ್ಟ್ ಪಾಸ್ ಆಫ್. ದಟ್ ಶುಡ್ ಬಿ ದ ಏನಪ್ಪ ಅಂದ್ರೆ ಬೆಸ್ಟ್ ವಿನ್ ಸಿಚುವೇಶನ್ ಫಾರ್ ಬೋತ್ ದ ಕಂಟ್ರೀಸ್. ಎಸ್ ಸರ್, ಎಸ್ ಗಿರೀಶ್ ಲಿಂಗಣ್ಣ ಸರ್, ಈಗ ನ್ಯೂಕ್ಲಿಯರ್ ವೆಪನ್ಸ್ ವಿಚಾರವಾಗಿ ಅವರು ಮಾತನಾಡ್ತಾ ಇದ್ರು. ಪಾಕಿಸ್ತಾನದ ಸಚಿವರೊಬ್ಬರು ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಇದೇ ಹೇಳಿಕೆಯನ್ನು ಕೊಟ್ಟಿದ್ದ. ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಅದನ್ನು ನಾವು ಎಲ್ಲಿಟ್ಟಿದೀವಿ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ನಮ್ಮ ಮೇಲೆ ದಾಳಿ ಆದರೆ ನೀವು ಇದರ ಈ ದಾಳಿಗೂ ಕೂಡ ನೀವು ರೆಡಿ ಆಗಿರಬೇಕು ಎನ್ನುವಂಥದ್ದಾಗ ಆತ ಎಚ್ಚರಿಕೆಯನ್ನು ಕೊಟ್ಟ. ಈ ನ್ಯೂಕ್ಲಿಯರ್ ವೆಪನ್ಸ್ಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಪಾಕಿಸ್ತಾನಕ್ಕೆ ಹೇಗೆ ಬಂತು, ಅದು ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಈ ನ್ಯೂಕ್ಲಿಯರ್ ವೆಪನ್ಸು ನಾವು 1974, 1988 ನಾವು ಪ್ರಯೋಗ ಮಾಡಿದ್ದೀವಿ. ಪಾಕಿಸ್ತಾನಕ್ಕೆ ಬಂದಿದ್ದು ಎಕ್ಯೂ ಖಾನ್ ಅವರೆಲ್ಲ ಆವಾಗ ಕದ್ದಿ, ಚೈನಾ ಆ ಕಡೆಯಿಂದ ಎಲ್ಲ ಕದ್ದಿ ಪದ್ದಿ ಏನೋ ಮಾಡಿ ಅವರು ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅವ್ರ ಹತ್ರ. ವಾರೆಟ್ಸ್, ನ್ಯೂಕ್ಲಿಯರ್ ವೆಪನ್ಸ್ ಅಂದರೆ ನ್ಯೂಕ್ಲಿಯರ್ ವಾರೆಟ್ಸ್. ಸೊ ಈ ನ್ಯೂಕ್ಲಿಯರ್ ವೆಪನ್ನಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನ್ಯೂಕ್ಲಿಯರ್ ವೆಪನ್ಸ್ ನಮ್ಮ ಹತ್ರನೂ 170ರಿಂದ 175ರಿಂದ 80 ಇದ್ರೆ, ಅವ್ರ ಹತ್ರನೂ 170ರಿಂದ 175 ಆ ರೇಂಜಲ್ಲಿದೆ. ಓಕೆ. ಈ ನ್ಯೂಕ್ಲಿಯರ್ ವಾರೆಟ್ಸ್ ಇದ್ರೆ ಆಗಲ್ಲ, ಅದನ್ನ ಡೆಲಿವರಿ ಮಾಡೋ ಸಿಸ್ಟಮು ಇರಬೇಕು. ಓಕೆ ಓಕೆ. ಆ ಡೆಲಿವರಿ ಮಾಡೋ ಸಿಸ್ಟಮ್ನ ಮಿಸೈಲ್ ಅಂತ ಕರೀತಾರೆ. ಸೊ ಮಿಸೈಲ್ ಮುಂದೆ ಅದನ್ನ ಟೈಟ್ ಮಾಡಿ ಆ ಒಂದು ನಿಗದಿತವಾದ ಸ್ಥಳಕ್ಕೆ ಹೊಡಿತಾರೆ. ಸೊ ಇವ್ರು ಪ್ಲ್ಯಾನ್ ಮಾಡ್ತಾ ಇರೋದು ಸರ್ ಹೇಳ್ದಂಗೆ ಟ್ಯಾಕ್ಟಿಕಲ್ ಅಟ್ಯಾಕ್ಸ್ ಅಂದರೆ ಒಂದು ಸರ್ಟನ್ ಏರಿಯಾ, ಒಂದು ಸ್ಮಾಲ್ ಏರಿಯಾಸ್. ಸೊ ಅವ್ರ ಹತ್ರ ಕೆಲವು ಬಾಂಬ್ಸ್ ಇದೆ ವಿಚ್ ಕ್ಯಾನ್ ಹಿಟ್ 70 ಕಿಲೋಮೀಟರ್ಸ್. ನಾದರ್ ಅಂತ ಒಂದು ಬಾಂಬ್ ಇದೆ, ಅದು 70 ಕಿಲೋಮೀಟರ್ಸ್ ಕೊಡಿಯುತ್ತೆ. ಬಾಬರ್ ಅಂತ ಒಂದಿದೆ, ಅದು 700 ಕಿಲೋಮೀಟರ್ ತನಕ ಹೋಗುತ್ತೆ. ಶಾಹೀನ್ 2 ಅಂತ ಇದೆ, ಅದು 2750 ಕಿಲೋಮೀಟರ್ ತನಕನೂ ಹೋಗುತ್ತೆ. ಸೊ ಇಷ್ಟು ನಿಷ್ಕೃಷ್ಟವಾದ ಜಾಗಕ್ಕೆ ಹೋಗಿ ಅದು ಹೊಡೆಯೋಷ್ಟು ಶಕ್ತಿ ಇದೆ. ಓಕೆ. ಸೊ ನಮ್ಮ ಹತ್ರ ಇದೆಯಾ? ನಮ್ಮ ಹತ್ರನೂ ಇದೆ. ನಮ್ಮ ಹತ್ರನೂ ನ್ಯೂಕ್ಲಿಯರ್ ಡೆಲಿವರಿ ಮಾಡುವಂಥ ಸಿಸ್ಟಮ್ ಇದೆ. ನಮ್ಮ ನೇವಿಲು, ನಮ್ಮದು ಟ್ರಯಾಡ್ ನೇವಿಲು ಇದೆ. ಏರ್ಫೋರ್ಸ್ ಮೂಲಕ ಸುಖಾಯಿ, ರಫೇಲ್ ಮೂಲಕನೂ ನ್ಯೂಕ್ಲಿಯರ್ ವೆಪನ್ಸ್ಗಳು ಹೊಡಿಬೋದು. ಇಲ್ಲ ಸಬ್ಮೆರೀನ್ಸ್ ಮೂಲಕ K4, K6 ಅದರಲ್ಲೂ ಲಾಂಚ್ ಮಾಡ್ಬೋದು. ಮತ್ತು ಲ್ಯಾಂಡ್ ಥ್ರೂನು ಲಾಂಚ್ ಮಾಡ್ಬೋದು. ಅಗ್ನಿ 1, ಅಗ್ನಿ 2, ಅಗ್ನಿ 5 ಕ್ಯಾನ್ ಗೋ ಅಪ್ ಟು 6000 ಕಿಲೋಮೀಟರ್ಸ್. ಅಂದರೆ ಇಟ್ ಕ್ಯಾನ್ ಕವರ್ ಆಲ್ಮೋಸ್ಟ್ ಮುಕ್ಕಾಲು ಭಾಗ ವರ್ಲ್ಡಲ್ಲೇ ನಾವು ನಾಶ ಮಾಡ್ಬೋದು. ಸೊ ಈ ಒಂದು ನ್ಯೂಕ್ಲಿಯರ್ ವೆಪನ್ ಬ್ಲಾಸ್ಟ್ ಆದರೆ ನೀವು ಒಂದು ತಿಳ್ಕೋಬೇಕು, ನ್ಯೂಕ್ಲಿಯರ್ ವೆಪನ್ ಬ್ಲಾಸ್ಟ್ ಆದರೆ ಅಲ್ಲಿಂದ ಬರೋ ಸೂತ್ ಅಂತ ಬರುತ್ತೆ. ಈಗ ಅಕಸ್ಮಾತ್ ಒಂದು 100 ವಾರೆಡ್ ಯೂಸ್ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ ಪಾಕಿಸ್ತಾನವರು. 100 ವಾರೆಡ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಡೆಲ್ಲಿ, ಮುಂಬೈ ಎಲ್ಲ ವಾಶ್ಔಟ್ ಆಗಿಬಿಡ್ತಾರೆ. ವಿತಿನ್ ಮಿನಿಟ್ಸ್ ಎವಾಪರೇಟ್ ಆಗಿಬಿಡ್ತಾರೆ. ಆದರೆ ಅಲ್ಲೂ ನಾವು ಯೂಸ್ ಮಾಡಿದ್ರೆ ಅವ್ರದ್ರು ಹಂಗೆ ಎವಾಪರೇಟ್ ಆಗ್ತಾರೆ. ಆಮೇಲೆ ಅಲ್ಲಿಂದ ಬರುವ ಸೂತ್ ಅಂತ ಹೇಳ್ತಾರೆ, ಅಂದರೆ ಕಾರ್ಬನ್ ಫ್ಯೂಮ್ಸ್ ಬರುತ್ತಲ್ಲ, ಅದು ಏನು ಮಾಡುತ್ತೆ, ಸನ್ನನ್ನು ಕಾಲ್ಭಾಗ ರೇಡಿಯೇಷನ್, ಸನ್ನಿಂದ ಬರೋ ಲೈಟ್ನೇ ಬ್ಲಾಕ್ ಮಾಡುತ್ತೆ. ಆ ಲೈಟ್ನ ಬ್ಲಾಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ 10 to 15% ಇದು ಏನು ನ್ಯೂಕ್ಲಿಯರ್ ವಿಂಟರ್ ಅಂತ ಸ್ಟಾರ್ಟ್ ಆಗುತ್ತೆ. ಅಂದರೆ ಹವಾಮಾನದಲ್ಲಿ
ಡ್ರಾಪ್ ಇನ್ ದ ಟೆಂಪ್ರೇಚರ್ ಆಗುತ್ತೆ ಒಂದು 5 to 10 degrees. ಓಕೆ ಓಕೆ. ಯಾವಾಗ ಆ ಟೆಂಪ್ರೇಚರ್ ಡ್ರಾಪ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಏನಾಗುತ್ತೆ ಅಂದರೆ ಮಳೆಗಳಿಗೆ ಬರೋದು ಕಮ್ಮಿ ಆಗುತ್ತೆ, ಮತ್ತೆ ಗಿಡಕ್ಕೆ ಬೇಕಾಗಿರೋ ಅಗತ್ಯವಾದ ಲೈಟ್ ಬಂದು ಫೋಟೋಸಿಂಥಸಿಸ್ ಆಗಲ್ಲ, ಆವಾಗ ಡ್ರಾಟ್ ಶುರುವಾಗುತ್ತೆ. ಹೆಂಗೆ ಬರಗಾಲ ಅದು ಹೆಂಗೆ ಅಂದರೆ ಅದು ಭೂಮಿಗೆಲ್ಲ ಆವರಿಸ್ಕೊಳ್ಳುತ್ತೆ. ಅಂದರೆ ಹತ್ತತ್ರ ನಾನು ಹೇಳೋದು ಒಂದು 100 ಹೆಡ್ ಯೂಸ್ ಮಾಡಿಬಿಟ್ರೆ ಅಂತ ಇಟ್ಕೊಳ್ಳಿ, ಒಂದು ಹತ್ತತ್ರ 2 ಬಿಲಿಯನ್ ಜನ, ಅಂದರೆ ನಮ್ಮ ಭಾರತ 1.4 ಬಿಲಿಯನ್ 140 ಕೋಟಿ, ಅಂದರೆ 200 ಕೋಟಿ ಜನ, 250 ಕೋಟಿ ಜನಕ್ಕೆ ಫುಲ್ ಬರಗಾಲ ಬಂದು ಏನೂ ಇಲ್ದಂಗೆ ಆಗೋಗ್ಬಿಟ್ರೆ. ನಿಜ ನಿಜ. ಸೊ ಇದು ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡೋದು, ಆಮೇಲೆ ಅಲ್ಲಿಂದ ಹೋಗೋ ಬ್ರೀಸ್ ಅದರಲ್ಲಿ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಇರುತ್ತೆ ದಟ್ ಕ್ಯಾನ್ ಎಫೆಕ್ಟ್ ಯುವರ್ ಹೆಲ್ತ್, ಹುಟ್ಟೋ ಮಕ್ಕಳು ಹೆಲ್ತ್, ಅದು ಜನ್ರೇಷನ್ಸ್ ತನಕನೂ ಅದು ಆ ಎಫೆಕ್ಟ್ ಇರುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ಇಟ್ ಇಸ್ ಎ ಮಾನವ ಕುಲಕ್ಕೆ ಒಂದು ಏಟ್ ಬಿದ್ದಂಗೆ. ಸೊ ಈ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡಬೇಕಾದ್ರೆ ಬೇರೆ ಬೇರೆ ದೇಶಗಳು ಭಾಳ ಇದ್ರ ಮೇಲೆ ಎಚ್ಚರಿಕೆ ವಹಿಸುತ್ತೆ. ಸರ್ ಹೇಳ್ದಂಗೆ ಪಾಕಿಸ್ತಾನಲ್ಲಿ ಏನಪ್ಪ ಅಂದರೆ ಆ ನ್ಯೂಕ್ಲಿಯರ್ ವೆಪನ್ಸ್ ಆ ಮಿಲಿಟರಿ ಅವ್ರ ಕೈಲಿದೆ, ಬಟ್ ಭಾರತದಲ್ಲಿ ಆ ಥರ ಅಲ್ಲ. ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಸಿವಿಲಿಯನ್ ಡೆಮೊಕ್ರೆಟಿಕ್ ಗವರ್ಮೆಂಟ್ ಆ್ಯಂಡ್ ಈವನ್ ಪಾರ್ಟ್ ಟು ಆರ್ಮಿ. ಇವ್ರು ಹೇಳ್ದಂಗೆ 4 ಸ್ಟೇಜಲ್ಲಿ ಹೋಗುತ್ತಲ್ಲ, ಸೊ ಅದು ಅಷ್ಟು ಈಸಿಯಾಗಿ ಯೂಸ್ ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಮದು ನೋ ಫಸ್ಟ್ ಯೂಸ್ ಪಾಲಿಸಿ, ಅಂದರೆ ನಾವು ಯಾವತ್ತೂ ನ್ಯೂಕ್ಲಿಯರ್ ವೆಪನ್ನ ಯೂಸ್ ಮಾಡಲ್ಲ ಡೈರೆಕ್ಟಾಗಿ. ನಮ್ಗೆ ಯಾರು ನ್ಯೂಕ್ಲಿಯರ್ ವೆಪನ್ ಪ್ರಯೋಗ ಮಾಡಿದ್ರೆ ಮಾತ್ರ ನಾವು ಮಾಡ್ತೀವಿ. ಇಲ್ಲ ಇನ್ನೊಂದು ಚಾನ್ಸ್ ಅಂದರೆ ಬಯಾಲಜಿಕಲ್ ವೆಪನ್ನು, ಕೆಮಿಕಲ್ ವೆಪನ್ಸು ಆ ಥರ ಯೂಸ್ ಮಾಡಿದಾಗೂ ನಾವು ಮಾಡಬಹುದು ಅನ್ನೋ ಒಂದು ಡಾಕ್ಟ್ರೈನಲ್ಲಿದೆ. ಸೊ ಇಷ್ಟು ನ್ಯೂಕ್ಲಿಯರ್ ವೆಪನ್ ಬಗ್ಗೆ ನಿಮ್ಗೆ ಹೇಳಬೇಕು. ಎಸ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ಇನ್ನು ಗಮನಿಸ್ತಾ ಹೋಗೋದಾದರೆ ಸಾಕಷ್ಟು ವಿಚಾರಗಳ ಕುರಿತು ನಾವು ಮಾತನಾಡ್ತಾ ಇದ್ವಿ ವೀಕ್ಷಕರೇ. ಈ ನ್ಯೂಕ್ಲಿಯರ್ ವೆಪನ್ಸ್ನಿಂದಾಗಿ ಉಂಟಾಗುವಂಥ ಪರಿಣಾಮಗಳು ಏನೇನು ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಲ್ ವೆಂಕಟೇಶ್ ಮೂರ್ತಿ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಹಿಂದೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಪರಾಕ್ರಮವನ್ನು ಮೆರೆದಿದೆ, ಭಾಗಶಃ ಎಲ್ಲ ಯುದ್ಧಗಳಲ್ಲೂ ಕೂಡ ಭಾರತ ಗೆದ್ದಿದೆ. ಆದರೆ ಈ ಸಂದರ್ಭಗಳನ್ನು ನೋಡ್ತಾ ಹೋಗೋದಾದ್ರೆ, ಇತ್ತೀಚಿನ ದಿನಮಾನಗಳನ್ನು ನೋಡ್ತಾ ಹೋಗೋದಾದ್ರೆ ಎಲ್ಲದರಲ್ಲೂ ಕೂಡ ನಾವು ಸ್ಟ್ರಾಂಗ್ ಅನ್ನಿಸ್ಕೊಳ್ತಾ ಇದ್ದೀವಿ. ಇಂಡಿಯನ್ ಆರ್ಮಿ ಆಗಿರಬಹುದು, ಇಂಡಿಯನ್ ನೇವಿ ಆಗಿರಬಹುದು, ಇಂಡಿಯನ್ ಏರ್ ಫೋರ್ಸ್ ಆಗಿರಬಹುದು, ಬಲಕ್ಕೆ ಕಂಪೇರ್ ಮಾಡೋಂಗೆ ಇಲ್ಲ ಸರ್ ಅವ್ರ ಜೊತೆಯಲ್ಲಿ. ಬಟ್ ಈಗಿನ ಸಂದರ್ಭ ಹೇಗಿದೆ ಅಂತೇಳಿ? ಈಗ ಏನಂತಂದ್ರೆ ಫ್ರಮ್ ಟೈಮ್ ಟು ಟೈಮ್ ಇದೆಲ್ಲ ನೋಡಿದ್ರೆ ಪಾಕಿಸ್ತಾನ ಹ್ಯಾಸ್ ನೆವರ್ ಒನ್ ಎ ಸಿಂಗಲ್ ವಾರ್ ಅಂಡ್ ಇಟ್ ಇಸ್ ಪಾಕಿಸ್ತಾನ್ ವಿಚ್ ಸ್ಟಾರ್ಟೆಡ್ ದ ವಾರ್ ಇನ್ ದ ಪಾಸ್ಟ್. ಬಟ್ ಈಗ ಏನಂತಂದ್ರೆ ಯುದ್ಧದಲ್ಲಿ ಯು ಟೇಕ್ ಫಾರ್ ಒನ್ ಥಿಂಗ್ ಏನಂತಂದ್ರೆ ಇಟ್ ಇಸ್ ಅ ವೆರಿ ಡೈನಮಿಕ್ ಫೀಲ್ಡ್. ಏನಂತಂದ್ರೆ ಇವತ್ತು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಆಗಿ ಮುಂದೆ ಏನಾಗ್ಬೋದು, ಸೆಕೆಂಡ್ ಡೇ ಏನಾಗ್ಬೋದು, ಥರ್ಡ್ ಡೇ ಏನಾಗ್ಬೋದು, ಅಥವಾ ಆಫ್ಟರ್ 1 month ಏನಾಗ್ಬೋದು ಪ್ರೆಡಿಕ್ಟ್ ಮಾಡೋದು ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಬಿಕಾಸ್ ಡೈಮೆನ್ಷನ್ ಆಫ್ ವಾರ್ ಚೇಂಜಸ್ ಫ್ರಮ್ ಸಿಚುವೇಶನ್ ಟು ಸಿಚುವೇಶನ್. ಈಗ ನಾವು ಏನಂತಂದ್ರೆ ಈಗ ಬೇಸಿಕಲಿ ನಾವು ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದ ಪ್ರೆಸೆಂಟ್ ಸಿಚುವೇಶನ್. ಈ ಸಿಚುವೇಶನ್ ದಲ್ಲಿ ನಮ್ಗೇನಾದರೂ 100% ಹೆಲ್ಪ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಯಾರಾದ್ರೂ ಇದ್ರೆ ಅದು ಇಸ್ರೇಲ್ ಇದೆ. ಯಾಕಂತಂದ್ರೆ ಈಗ ಒಂದು ಲಾಸ್ಟ್ 10 years ದಲ್ಲಿ ವಿ ಆರ್ ಕ್ವೈಟ್ ಕ್ಲೋಸ್ ಟು ಇಸ್ರೇಲ್ ನಮ್ಗೆ ಏನಪ್ಪ ಅಂತಂದ್ರೆ ಒಂದು ಹೆಲ್ಪ್ ಇಸ್ರೇಲ್ ಇಂದ ನಾವ್ ಏನ್ ತಗೋಬೇಕಂತಂದ್ರೆ ನಮಗೆ ಥ್ರೆಟ್ ಇರೋದು ಅಥವಾ ಅವ್ರಿಗೆ ಥ್ರೆಟ್ ಇರೋದು ಏನಪ್ಪ ನ್ಯೂಕ್ಲಿಯರ್ ಥ್ರೆಟ್. ನಮ್ಮಲ್ಲಿ ಏನಿದೆ ಅಂದ್ರೆ ನೋ ಫಸ್ಟ್ ಯೂಸ್ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಇದೆ. ಅವ್ರದ್ದು ಏನಿದೆ ಅಂತಂದ್ರೆ ಆ ತರ ಇಲ್ಲ. ಅವ್ರದ್ದು ನ್ಯೂಕ್ಲಿಯರ್ ಡಾಕ್ಟ್ರಿನ್ ಏನಿದೆ ಅಂದ್ರೆ ಬೈ ಚಾನ್ಸ್ ಏನಾದರೂ ಇಫ್ ದ ಎನಿಮಿ ಕಂಟ್ರಿ ಟೇಕ್ಸ್ ಎನಿ ಆಕ್ಷನ್ ದಟ್ ಈಸ್ ಅಮೌಂಟಿಂಗ್ ಟು ಎಕನಾಮಿಕ್ ಸ್ಟ್ರಾಂಗ್ಯುಲೇಷನ್ ಅಂತ. ಎಕನಾಮಿಕ್ ಸ್ಟ್ರಾಂಗ್ಯುಲೇಷನ್ ಅಂತ ಒಂದು ಏನಾದ್ರೂ ಪ್ರೊವೊಕೇಟಿವ್ ಇತ್ತಂತಂದ್ರೆ ದೇ ಆರ್ ವೆಲ್ ವಿತ್ ಇನ್ ದ ರೈಟ್ಸ್ ಟು ಯೂಸ್ ನ್ಯೂಕ್ಲಿಯರ್ ವೆಪನ್ ಅಂತ ಅವ್ರ ನ್ಯೂಕ್ಲಿಯರ್ ಡಾಕ್ಟ್ರಿನ್ ದಲ್ಲಿದೆ. ಸೊ ನೀರ್ ಕಂಟ್ರೋಲ್ ಮಾಡೋದು, ನೀರ್ ಬಿಡೋದು, ಇಟ್ ಕ್ಯಾನ್ ಬಿ ಕೌಂಟೆಡ್ ಆಸ್ ಎಕನಾಮಿಕ್ ಸ್ಟ್ರಾಂಗ್ಯುಲೇಷನ್. ಸೊ ಇಟ್ ಇಸ್ ಜಸ್ಟ್ ಸ್ಟಾರ್ಟೆಡ್, ವಿಲ್ ಸಿ ವಾಟ್ ಹ್ಯಾಪನ್ಸ್ ಅಬೌಟ್ ಇಂಡಸ್ ವಾಟರ್ ಟ್ರೀಟಿ. ಬಟ್ ಇದು ಏನಂತಂದ್ರೆ ವಾಟ್ ಕ್ಯಾನ್ ವಿ ಬ್ಯಾಂಕ್ ಅಪಾನ್ ಇಸ್ ದ ಸೈಬರ್ ಅಟ್ಯಾಕ್. ಸೊ ಸೈಬರ್ ಇದೆಲ್ಲ ಕಂಪ್ಯೂಟರೈಸ್ಡ್ ಎಲ್ಲ ಟೆಕ್ನಾಲಜಿಕಲ್ ವಾರ್ಫೇರ್ ಇರ್ತದೆ. ಸೊ ಇಸ್ರೇಲ್ ಕ್ಯಾನ್ ಹೆಲ್ಪ್ ಇಂಡಿಯಾ ಇನ್ attacking a cyber attack on this thing Pakistan, so that their command and control system they give confusing signals.
ಅಂಡ್ ಡಿಸ್ಟ್ರಾಕ್ಟಿಂಗ್ ಸಿಗ್ನಲ್ಸ್ ಆ ತರ ವರ್ಕ್ ಮಾಡ್ಲಾರ್ದಂಗ. ಸೊ ವಿತೌಟ್ ಎನಿಥಿಂಗ್ ಅಂದ್ರೆ ಟೆಕ್ನಾಲಜಿ ಈಗ ಏನಂತಂದ್ರೆ ಈಗ ಟೆಕ್ನಾಲಜಿಕಲ್ ವಾರ್ಫೇರ್ ಇದೆ, ಸ್ಪೆಷಲಿ ಈ ದೊಡ್ಡ ದೊಡ್ಡ ಕನ್ವೆನ್ಷನಲ್ ವೆಪನ್ಸ್ ಯೂಸ್ ಮಾಡ್ಬೇಕಂದ್ರೆ ಎಲ್ಲ ಇಟ್ ಇಸ್ ಆಲ್ ಟೆಕ್ನಾಲಜಿ ಬೇಸ್ಡ್ ನಾವು. ಸೊ ಆ ತರ ಏನಾದ್ರು ಟೆಕ್ನಾಲಜಿ ಯೂಸ್ ಮಾಡಿದ್ರೆ ದೆನ್ ವಿ ಕ್ಯಾನ್ ಇವನ್ ಇಫ್ ದೇ ಹ್ಯಾವ್ ನ್ಯೂಕ್ಲಿಯರ್ ವೆಪನ್ಸ್. ಈಗ ಏನಪ್ಪ ಅಂದ್ರೆ ದೇ ಹ್ಯಾವ್ ಗಾಟ್ 130, 150 ಅಂತ ಹೇಳ್ತಾರೆ. ಯು ಡೋಂಟ್ ರಿಕ್ವೈರ್ ದೋಸ್ ಮೆನಿ ಬಾಂಬ್ಸ್, ಓನ್ಲಿ 2 ಬಾಂಬ್ಸ್ ಅಂದ್ರೆ ದ ಹೋಲ್ ಥಿಂಗ್ ಕ್ಯಾನ್ ಬಿ ಡಿವಾಸ್ಟೇಟೆಡ್ ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ದ ಬಾಂಬ್. ಬಟ್ ಅದನ್ನ ಏನಂತಂದ್ರೆ ಸೈಬರ್ ಅಟ್ಯಾಕ್ ಮಾಡಿ ಇಟ್ ಶುಡ್ ನಾಟ್ ಗೆಟ್ ಆಪರೇಟೆಡ್. ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಲೆಟ್ ಅಸ್ ಟೇಕ್ ಹೈಪಥೆಟಿಕಲ್ ಎಕ್ಸಾಂಪಲ್. ನಾವು ಲೋವರ್ ಲೆವೆಲ್ ಕಂಟ್ರೋಲ್ ಇದೆ, ಅವ್ರದ್ದು ಕೋರ್ ಕಮಾಂಡರ್, ಆರ್ಮಿ ಚೀಫ್ ಇಬ್ಬರೇ ಡಿಸೈಡಿಂಗ್ ಫ್ಯಾಕ್ಟರ್ ಇದ್ರೆ the cyber attack should be such that for core commander it should give the signal that no, don't launch the nuclear weapon ಅಂತ ಸಿಗ್ನಲ್ ಕೊಡಬೇಕು. ಅದೇ ಒಂದು ಆರ್ಮಿ ಚೀಫ್ ಗೆ ಏನಪ್ಪ ಅಂದ್ರೆ ಯಾವ ತರ ಸಿಗ್ನಲ್ ಹೋಗ್ಬೇಕಂದ್ರೆ the missile has the nuclear missile has already been launched ಅಂತ. So there will be confusion. So ಆ ತರ ಏನಪ್ಪ ಅಂದ್ರೆ it is not the weapon, it is the computerized technological warfare as well. So ಈ ತರ ಏನಪ್ಪ ಅಂದ್ರೆ ಲೈನ್ ದಲ್ಲಿ ಕೂಡ ನಾವು ಥಿಂಕ್ ಮಾಡ್ಬೇಕು. ಯಾಕಂದ್ರೆ ಒಂದು so once it is a rogue city, once it agitated, ಇದೇನಪ್ಪ ಅಂತಂದ್ರೆ it is always said that the losing nation will always use the nuclear weapon first. ನಮ್ಮಲ್ಲಿ no first use ಇಲ್ಲ ಅಂತ ಡಾಕ್ಟರ್ ಇದ್ರೂ, but there is a gray area, there is a hidden clause in that. By chance, if we have a adequate and hard hitting intelligence that the enemy is preparing and to launch weapon ಅಂತಂದ್ರೆ even if it has not launched, we can launch and preempt his launch. ಸೊ ಆ ತರನು ನಮ್ಮಲ್ಲಿ ಡಾಕ್ಟರ್ನ್ ಇದೆ. ಸೊ ವಿ ಶುಡ್ ನಾಟ್ ವೇಟ್ ಫಾರ್ ದ ಮತ್ಲಬ್ ಇದೇನಂತಂದ್ರೆ ಇನ್ನು 2 ದೇಶಗಳ ಸಲುವಾಗಿ ನ್ಯೂಕ್ಲಿಯರ್ ಶುಡ್ ಬಿ ದ ಲಾಸ್ಟ್ ಆಪ್ಷನ್. ಹಲೋ, ಓಕೆ 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 ಸರ್, ಮುಂದಿನ ಹಂತದಲ್ಲಿ ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ ನಿಮ್ಮಿಂದ. ಗಿರೀಶ್ ಲಿಂಗಣ್ಣನ್ ಸರ್, ಈಗ ಸರ್ ಕೂಡ ಹೇಳ್ತಾ ಇದ್ರು ಒಂದಷ್ಟು ವಿಚಾರಗಳ ಕುರಿತು. ಒಂದು ವೇಳೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರಿದ್ದೇ ಆದಲ್ಲಿ ಏನನ್ನ ಟಾರ್ಗೆಟ್ ಮಾಡಬಹುದು, ಉಗ್ರರ ನೆಲೆಯನ್ನ ಹೊರತಾಗಿ ಏನನ್ನ ಟಾರ್ಗೆಟ್ ಮಾಡಬಹುದು? ನಾವೀಗ ಬೇರೆ ಬೇರೆ ದೇಶಗಳ ಯುದ್ಧವನ್ನ ತಗೊಳ್ಳೋದಾದ್ರೆ ಒಂದಷ್ಟು ಸಿಟಿಗಳನ್ನೇ ಅವರು ಟಾರ್ಗೆಟ್ ಮಾಡ್ತಾ ಇದ್ರು, ಒಂದಷ್ಟು ನಾಗರಿಕರು ಇರುವಂತಹ ಜಾಗವನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು, ಅಥವಾ ಆ ದೇಶಕ್ಕೆ ಮೂಲ ಯಾವುದು ಅದನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಬೇರೆ ಬೇರೆ ದೇಶಗಳ ವಿಚಾರದಲ್ಲಿ. ಬಟ್ ಭಾರತ ಪಾಕಿಸ್ತಾನದ ಯಾವ ಜಾಗವನ್ನ ಟಾರ್ಗೆಟ್ ಮಾಡಬಹುದು, ಪಾಕಿಸ್ತಾನ ಭಾರತದ ಯಾವ ಜಾಗವನ್ನ ಟಾರ್ಗೆಟ್ ಮಾಡಬಹುದು? ಜಾಗಗಳು ಯಾವ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳೋದು ಈಗ ಕಷ್ಟ ಆಗುತ್ತೆ. ಬಿಕಾಸ್ ಅವರು ಸ್ಟ್ರಾಟಜಿಕಲಿ ಏನೇನು ತಗೋತಾರೆ ಅಂತ ನನಗೆ ಯಾರು ಹೇಳೋಕ್ಕಾಗಲ್ಲ ಇನ್ನು ಇಷ್ಟು ಬೇಗ. ಸುಮ್ಮನೆ ನಾವು ಊಹೆ ಮಾಡ್ಕೊಂಡು ಹೇಳ್ಬೇಕಾಗ್ತದೆ, ಅಲ್ಲಿ ಹೊಡಿತಾರೆ ಇಲ್ಲಿ ಹೊಡಿತಾರೆ ಅಂತ. ಬಟ್ ಇಟ್ಸ್ ನಾಟ್ ವೆರಿ ಕನ್ಫರ್ಮ್ಡ್. ಬಟ್ ಈಗ ನೋಡಿ INS ವಿಕ್ರಾಂತ್ ದೇವ ಆಲ್ರೆಡಿ ಹತ್ತತ್ರ 800-900 ಕಿಲೋಮೀಟರ್ ದೂರದಲ್ಲಿದ್ದಾರೆ ಕರಾಚಿ ಪೋರ್ಟಿಂದ. ಅಕಸ್ಮಾತ್ ಕರಾಚಿ ಪೋರ್ಟ್ ಗ್ವಾದರ್ ಪೋರ್ಟ್ ಹೊಡೆದ್ರು ಅಂತ ಇಟ್ಕೊಳ್ಳಿ, 60% ಆಫ್ ದಿ ಸಪ್ಲೈಸ್ ಟು ಪಾಕಿಸ್ತಾನ್ ವಿಲ್ ಗೆಟ್ ಕಂಪ್ಲೀಟ್ಲಿ ಸ್ಟಾಪ್ಡ್. ಓಕೆ 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 ಅವ್ರಿಗೆ ಬರ್ತಾರ ಬೇರೆ ಬೇರೆ ದೇಶಗಳಿಂದ ಬರೋ ಬೇರೆ ಬೇರೆ ಮಾರ್ಗಗಳಿಂದ ಬರೋ ಎಲ್ಲ ಗೂಡ್ಸ್ ಆಗಲಿ, ಅವ್ರ ದಿನನಿತ್ಯ ಬಳಕೆ ವಸ್ತು ಆಗಲಿ ಎಲ್ಲನೂ ಸ್ಟಾಪ್ ಆಗಿಬಿಡುತ್ತೆ. ಎಸ್. ಸೊ ಆ ಥರ ನಾನು ಅದನ್ನು ಹೊಡಿತಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಸ್ಟ್ರಾಟಜಿಕಲಿ ಏನು ಹೊಡಿತಾರೆ ಅಂತ ಹೇಳಕ್ ಬರೋಲ್ಲ. ಬೇಸಿಕ್ ಟಾರ್ಗೆಟ್ ರೀತಿಲಿ ಏನು ಹೊಡಿತಾರೆ, ಏನು ಹೊಡೆದ್ರೆ ಇವ್ರಿಗೆ ಆ ಒಂದು ಹೊಡೆತ ಸಿಗತ್ತೆ. ವಿ ರಿಯಲಿ ಡು ನಾಟ್ ನೋ ಯಾವುದನ್ನ ಟಚ್ ಮಾಡ್ತಾರೆ ಅಂತ. ಬಟ್ ಎಲ್ಲ ಕಡೆನೂ ದೇ ಆರ್ ಗಿವಿಂಗ್ ದಿ ವಾರ್ ಸಿಗ್ನಲ್ಸ್. ಒಂದು ಕಡೆ ಇದರಲ್ಲಿ ಕೊಟ್ಟಿದ್ದಾರೆ ಕರಾಚಿಲಿ, ಇನ್ನೊಂದು ಕಡೆ ಪಂಜಾಬಲ್ಲಿ ಇವತ್ತು ನೋಡಿದ್ರೆ 4 ಡಿಸ್ಟ್ರಿಕ್ಟ್ಗಳನ್ನ ಖಾಲಿ ಮಾಡಿಸಿದ್ದಾರೆ. ವೇರ್ ವೀಟ್ ಇನ್ನೇನು ಹಾರ್ವೆಸ್ಟಿಂಗ್ ಟೈಮಲ್ಲಿ ಖಾಲಿ ಮಾಡಿಸಿದ್ದಾರೆ. ಏನಕ್ಕೆ ಖಾಲಿ ಮಾಡಿಸಿದ್ದಾರೆ ಅಂದರೆ ದಟ್ ಈಸ್ ದ ಏರಿಯಾ ದೇ ಆರ್ ಗೋಯಿಂಗ್ ಟು ಟಾರ್ಗೆಟ್ ಬಿಕಾಸ್ ಇಟ್ ಈಸ್ ಇನ್ ದಿ ಇಂಟರ್ನ್ಯಾಷನಲ್ ಬಾರ್ಡರ್. ಸೊ ನಾವು ಶೂಟ್ ಮಾಡ್ತೀವಿ, ಅವರು ಮಾಡಬಹುದು ಅನ್ನೋ ಒಂದು ಸಿಚುವೇಶನ್ಗೆ ಇವತ್ತಾಗಲೇ ಖಾಲಿ ಮಾಡ್ಸೋಕೆ ಹೇಳ್ಬಿಟ್ಟಿದ್ದಾರೆ. 48 ಅವರ್ಸಲ್ಲಿ. ಸೊ ಇದೆಲ್ಲ ನೋಡಿದ್ರೆ ದೇ ಹ್ಯಾವ್ ಬ್ರಾಟ್ ಟು ವಾರ್ ಲೈಕ್ ಸಿಚುವೇಶನ್. ಬಟ್ ಏನು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳೋದು ಇನ್ನೂ ಕಷ್ಟ. ಇಲ್ಲ ಸರ್ ಹೇಳ್ದಂಗೆ ವಿಲ್ ದೆ ಗೋ ಫಾರ್ ಸೈಬರ್ ಅಟ್ಯಾಕ್ಸ್, ನಮ್ಮ ಮೇಲೂ ಆಗ್ಬೋದು, ಚೈನೀಸ್ ಇಟ್ಕೊಂಡು ಅವರು ಮಾಡ್ಬೋದು. ನಾವು ಹುಷಾರಾಗಿ ವಿ ನೀಡ್ ಸಪೋರ್ಟ್ ಆಫ್ ಇಸ್ರೇಲು, ಅಮೇರಿಕನ್ಸು ನಾವು ಸಪೋರ್ಟ್ ತಗೋಬೇಕಾಗತ್ತೆ. ಬಿಕಾಸ್ ದಟ್ ಈಸ್ ದಿ ವಾರ್ ಆಫ್ ದಿ
ಟುಡೇಸ್ ಇದು ಅಂದರೆ ಯು ವಿಲ್ ಬಿ ಮಿಸ್ಲೀಡಿಂಗ್ ದ ಸಿಗ್ನಲ್ಸ್, ಮಿಸ್ಲೀಡಿಂಗ್ ಇದು. ಈಗ ಒಂದು ಮಿಸೈಲ್ ಯಾವುದೋ ಒಂದು ಹೀಟ್ ಸೀಕರ್ನ ಹೋಗಿ ಇಟ್ಕೊಳ್ಳುತ್ತೆ ಅಂದರೆ ಅದ್ರ ಡೈರೆಕ್ಷನ್ಸ್ನೇ ಚೇಂಜ್ ಮಾಡೋದು, ಅದ್ರದಕ್ಕೆ ಸಿಗ್ನಲ್ಸ್ನ ಕನ್ಫ್ಯೂಸ್ ಮಾಡೋದು, ಆ ಥರ ನಾವು ಮಾಡೋವಂಥ ಪ್ರಯತ್ನನೂ ನಾವು ನಮ್ಮ ಹತ್ರ ಅಷ್ಟು ಟೆಕ್ನಾಲಜಿ ಇಲ್ಲದೆ ಹೋದರೂ ವಿ ನೀಡ್ ಸಪೋರ್ಟ್ ಆಫ್ ಪೀಪಲ್ ಲೈಕ್ ಇಸ್ರೇಲ್, ಅಮೇರಿಕನ್ಸ್, ಯುರೋಪಿಯನ್ ಸಪೋರ್ಟು ತಗೋಬೋದು. ಬಟ್ ನೋಡಬೇಕು ಯಾವ ಥರ ಯಾವ ಮಟ್ಟಕ್ಕೆ ಇದು ತಿರುಗುತ್ತೆ ಅಂತ. ನೆಕ್ಸ್ಟ್ 72 ಅವರ್ಸಲ್ಲಿ ಒಂದು ಪ್ರೆಡಿಕ್ಷನ್ ಸಿಗ್ಬೋದು, ಈ ಥರ ತಿರುಗ್ಬೋದೇನೋ ಅಂತ ಅಷ್ಟೆ. ಎಸ್, ಕರ್ನಲ್ ವೆಂಕಟೇಶ್ ಮೂರ್ತಿಯವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ನಾವು ಗಮನಿಸ್ತಾ ಹೋಗೋದಾದ್ರೆ ಕಾಶ್ಮೀರ ಆಗಿರಬಹುದು ಅಥವಾ ಭಾರತದ ಬೇರೆ ಗಡಿ ಪ್ರದೇಶಗಳಾಗಿರಬಹುದು, ನೀವು ಕೂಡ ಆಗ ಒಂದಷ್ಟು ಜಾಗಗಳ ವಿಚಾರವಾಗಿ ಹೇಳ್ತಾ ಇದ್ರೆ ಇಲ್ಲಿನ ಪ್ರದೇಶಗಳು ಸಾಮಾನ್ಯವಾಗಿಲ್ಲ. ಗುಡ್ಡಗಾಡು ಪ್ರದೇಶಗಳಿವೆ, ಬೆಟ್ಟ ಇದೆ, ಗುಡ್ಡ ಇದೆ, ಇದೆಲ್ಲದೂ ಕೂಡ ನಮ್ಮ ಸೈನಿಕರಿಗೆ ಸವಾಲಾಗುತ್ತೆ ಹೇಗೆ ಸರ್? ಎಸ್ ಇದು ವಾರ್ ಆದ್ರೆ ಏನಂತಂದ್ರೆ 3 ಥಿಯೇಟರ್ ಅಂತಲ್ಲ 3 ಏರಿಯಾಸ್ ಕವರ್ ಮಾಡ್ತದ. ರಾಜಸ್ಥಾನದ ಡೆಸರ್ಟ್ಸ್, ಅಮೃತ್ಸರದ ಪ್ಲೇನ್ಸ್, ಆಮೇಲೆ ಕಾಶ್ಮೀರದ ಜಮ್ಮು ಅಂಡ್ ಕಾಶ್ಮೀರದ ಮೌಂಟೇನ್ಸ್. ಸೊ ವಾರ್ಫೇರ್ ಇನ್ ಈಚ್ ಸೆಕ್ಟರ್ ವಿಲ್ ಬಿ ಡಿಫರೆಂಟ್ ಫ್ರಮ್ ಈಚ್ ಅದರ್. ಇದಕ್ಕಿಂತ ಮೊದಲೊಂದು ಪ್ರಶ್ನೆ ಕೇಳಿದ್ರಿ, ಬೈ ಚಾನ್ಸ್ ನ್ಯೂಕ್ಲಿಯರ್ ವೆಪನ್ ಯೂಸ್ ಆಗ್ತದೆ ಅಂತ ಹೇಳಿದ್ರೆ, ಲೆಟ್ ಅಸ್ ಹೈಪೋಥೆಟಿಕಲಿ ಡಿಸ್ಕಸ್. ದೇರ್ ಆರ್ ಸಮ್ ಸಿವಿಲಿಯನ್ ಟಾರ್ಗೆಟ್ಸ್, ದೇರ್ ಆರ್ ಸಮ್ ಮಿಲಿಟರಿ ಟಾರ್ಗೆಟ್ಸ್. ಸಿವಿಲಿಯನ್ ಟಾರ್ಗೆಟ್ಸ್ ಅಂದ್ರೆ ಒಂದು ಹೈಲಿ ಪಾಪ್ಯುಲೇಟೆಡ್, ಲೆಟ್ ಅಸ್ ಸೇ ವೆರಿ ಕ್ಲೋಸ್ ಟು ಪಾಕಿಸ್ತಾನ ಬಾರ್ಡರ್ ಅಂದ್ರೆ ಚಂಡೀಗಢ ಸಿಟಿ ಅಂತಾನೆ ತಿಳ್ಕೊಂಡ್ಬಿಡ್ರಿ. ಸೊ ದೇ ಮೈಟ್ ಬಾಂಬ್ ಹೈಲಿ ಪಾಪ್ಯುಲೇಟೆಡ್ ಸಿಟಿ, ದೇ ಮೈಟ್ ಬಾಂಬ್ ಐಕಾನಿಕ್ ಬಿಲ್ಡಿಂಗ್ ಲೈಕ್ ಪಾರ್ಲಿಮೆಂಟ್. ಇವು ಸಿವಿಲಿಯನ್ ಟಾರ್ಗೆಟ್ಸ್. ಆರ್ ಪೆಟ್ರೋಲ್ ಬಂಪ್ಸ್, ಪೆಟ್ರೋಲ್ ಟ್ಯಾಂಕರ್ಸ್ ಅಂತ ಇರ್ತಾವ, ದೊಡ್ಡ ಸೆವರಲ್ ಗ್ಯಾಲನ್ಸ್ ಸ್ಟೋರ್ ಮಾಡ್ತಕ್ಕಂಥ. ಅಂದ್ರೆ ಮಿಲಿಟರಿ ಟಾರ್ಗೆಟ್ಸ್ ಏನಪ್ಪ ಅಂದ್ರೆ ಇಟ್ ಮೇ ಬಿ ಕಾನ್ಸಂಟ್ರೇಷನ್ ಆಫ್ ಏರ್ಕ್ರಾಫ್ಟ್ಸ್, ಏರ್ ಫೀಲ್ಡ್ಸ್, ದೆನ್ ಕಾನ್ಸಂಟ್ರೇಷನ್ ಆಫ್ ಟ್ಯಾಂಕ್ಸ್, ದೆನ್ ಅಮ್ಯುನಿಷನ್ ಡಂಪ್, ಇವೆಲ್ಲ ಮಿಲಿಟರಿ ಟಾರ್ಗೆಟ್ಸ್. ಸೊ ಮಿಲಿಟರಿ ಟಾರ್ಗೆಟ್ಸ್ ಅಂದ್ರೆ ಮಿಲಿಟರಿ ಕೆಪಬಿಲಿಟಿನ ರಿಡ್ಯೂಸ್ ಮಾಡ್ಲಿಕ್ಕೆ. ಸಿವಿಲಿಯನ್ ಟಾರ್ಗೆಟ್ಸ್ ಅಂದ್ರೆ ಗವರ್ಮೆಂಟ್ ಮೇಲೆ ಪ್ರೆಷರ್ ಬರ್ತದೆ. ಬೈ ಚಾನ್ಸ್ ಹೈಪೋಥೆಟಿಕಲಿ ಏನಾದ್ರೂ ಒಂದು ನ್ಯೂಕ್ಲಿಯರ್ ಲ್ಯಾಂಡ್ ಆಯ್ತು ಅಂತಂದ್ರೆ ದೆನ್ ವಾಟ್ ವಿಲ್ ಹ್ಯಾಪನ್ ಈಸ್ ಹಾಹಾಕಾರ ಏನಪ್ಪ ಅಂದ್ರೆ ಮಜ್ಜ ಈಗ. ಸೊ ಆ ಟೈಪ್ ನಾವೆಲ್ಲ ಮಾತಾಡ್ತೀವಿ. ಬಟ್ ಐ ಆಮ್ ಕ್ವೈಟ್ ಶೋರ್ ಏನಂತಂದ್ರೆ ಸಮ್ವೇರ್ ದೇರ್ ವಿಲ್ ಬಿ, ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತದೆ. ಸೊ ದೇ ವಿಲ್ ನಾಟ್ ಗೋ ಟು ದಟ್ ಎಕ್ಸ್ಟೆಂಟ್. ಇವನ್ ಇಫ್ ದೇರ್ ಇಸ್ ಎ ಲಿಟಲ್ ಬಿಟ್ ಆಫ್ ಸ್ಕರ್ಮಿಶ್ ಅಂಡ್ ಕನ್ವೆನ್ಷನಲ್ ವಾರ್, ಐ ಡೋಂಟ್ ಥಿಂಕ್ ಸೊ ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ ವಾರ್ ಸ್ಟೇಜ್ ವರೆಗೆ ಹೋಗ್ತದ. ಅಂಡ್ ವರ್ಲ್ಡ್ ಆಲ್ ಓವರ್ ನೋಬಡಿ ಏನಂತಂದ್ರೆ ವಿಲ್ ಎಂಟರ್ಟೈನ್ ಆರ್ ಎನ್ಕರೇಜ್ ದಿಸ್ ಕೈಂಡ್ ಆಫ್ ಅಡ್ವೆಂಚರ್. ಬಟ್ ಬಹಳಷ್ಟು ಬೋಲ್ಡ್ ಏನಪ್ಪ ಅಂತಂದ್ರೆ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಪಾಕಿಸ್ತಾನ ಸೈಡ್ ಅಂತ ಬರ್ತಾ ಇದೆ. ದಟ್ ಇಸ್ ಆಲ್ಸೋ ಎ ಫ್ಯಾಕ್ಟ್. ಎಸ್, ಓಕೆ ಸರ್, ಓಕೆ. ಗಿರೀಶ್ ಲಿಂಗಣ್ಣ ಸರ್, ಈಗ ಭಾರತ ತೆಗೆದುಕೊಂಡಿರುವಂಥ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳು, ಭಾರತ ಸರ್ಕಾರ ಸಿಂಧೂ ನದಿಯ ನೀರಿನ ವಿಚಾರದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು ಅಥವಾ ವೀಸಾ ವಿಚಾರದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು, ಇದೆಲ್ಲ ಪಾಕಿಸ್ತಾನದ ಮೇಲೆ ಎಷ್ಟರ ರೀತಿ ಯಾವ ಮಟ್ಟಿಗೆ ಪರಿಣಾಮವನ್ನು ಬೀರ್ಬೋದು ಸರ್? ನೋಡಿ, ಅವ್ರಿಗೆ ಬಹುಮುಖ್ಯ 2ರಲ್ಲಿ ಭಾಳ ಏಟ್ ಬಿದ್ದಿದೆ. ಒಂದು ವಾಟರ್ ಇದು, ಬಟ್ ಅಫ್ಕೋರ್ಸ್ ವಾಟರ್ದಾದ್ರೂ ಭಾಳ ಮಿನಿಮಲ್ ಆಗಿ ಈಗ ಶುರುವಾಗಿದೆ ಅವ್ರಿಗೆ ಏಟು. ಬಿಕಾಸ್ ನಮ್ಮ ಹತ್ರ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಕಂಪ್ಲೀಟ್. ಅವ್ರಿಗೆ ಸ್ಟಾಪ್ ಮಾಡೋದಾಗ್ಲಿ, ಅವ್ರ ಫ್ಲಡ್ಡಿಂಗ್ ಮಾಡೋದಾಗ್ಲಿ, ಆ ಥರ ಇನ್ಫ್ರಾಸ್ಟ್ರಕ್ಚರ್ ನಾವು ಇನ್ನೂ ಬಿಲ್ಡಪ್ ಮಾಡಿಲ್ಲ. ಯಾಕಂದರೆ ನಮ್ಮ ಹತ್ರ ಇರೋ 20% ಬರೋ ನೀರು ಟೋಟಲ್ ಇಂಡಸ್ ಇದರಲ್ಲಿ, ಆ ರಾವಿ ಅನ್ನೋ ಇದನ್ನೇ ನಾವು ಇನ್ನೂ ಕಂಪ್ಲೀಟ್ 100% ಯೂಸ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಈಸ್ಟರ್ನ್ ರಿವರ್ಸ್ ಅಂತ 6 ರಿವರ್ ಟೆರಿಟರಿ ಆಗಿ ಬರುತ್ತೆ. 3 ಪಾಕಿಸ್ತಾನಿಗೆ ವೆಸ್ಟರ್ನ್ ರಿವರ್ಸ್ ಹೋಗುತ್ತೆ, ಈಸ್ಟರ್ನ್ ರಿವರ್ಸ್ ನಮಗೆ ಬರುತ್ತೆ. ಅದರಲ್ಲಿ ರಾವಿ ಅನ್ನೋದನ್ನೇ ನಾವು ಇನ್ನೂ ಯೂಸ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ದಿ ಇನ್ಸಫಿಷಿಯಂಟ್ ಇನ್ಫ್ರಾಸ್ಟ್ರಕ್ಚರ್. ಸೊ ಅವ್ರಿಗೆ ಇನ್ನೂ ಆ ಏಟು ಗೊತ್ತಾಗದೆ ಇರ್ಬೋದು ಇನ್ನೂ ಇಷ್ಟು ಬೇಗ. ಬಟ್ ಸ್ಟಿಲ್ ದೇ ಆರ್ ವರಿಡ್ ಬಿಕಾಸ್ ಈಗ ನೋಡಿರ್ಬೋದು POKಲಿ ಒಂದು ಡ್ಯಾಮ್ ಏನೋ ಫ್ಲಡ್ ಆಗಿ ಸಡನ್ ನೀರು ಬಿಟ್ಟು ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಫಸ್ಟ್ ಈಸ್ ದಟ್. ಸೆಕೆಂಡ್ ಥಿಂಗ್ ಈಸ್, ಈಗ ನಾವು ಹಾಕಿರೋ ಎಕ್ಸ್ಪೋರ್ಟ್ಸ್ ಬ್ಯಾನಲ್ಲಿ ಅದೇ ಅಟಾರಿ ಚೆಕ್ ಪೋಸ್ಟ್ ನಾವು ಕ್ಲೋಸ್ ಮಾಡಿದೀವಲ್ಲ, ಅಲ್ಲಿ ನಮ್ದು ಹತ್ತತ್ರ 4,500 ಕೋಟಿಯಷ್ಟು ಎಕ್ಸ್ಪೋರ್ಟ್ಸ್ ನಡೀತಿತ್ತು ಪಾಕಿಸ್ತಾನಿಗೆ. ಸೊ ಬಟ್ ಈಗ ಏನಾಗಿದೆ ಅಂದರೆ ಅವ್ರಿಗೆ ಮೇಯ್ನ್ ಐಟಮ್ ಬಂದು ಈ ಬೇಸಿಕ್ ಇಂಗ್ರೀಡಿಯೆಂಟ್ಸ್, ಈ ಮೆಡಿಸನ್ಸ್ ತಯಾರು ಮಾಡೋಕ್ಕೆ ಹೋಗ್ತಾ ಇತ್ತು. ಈಗ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಹೋಗ್ದೇನೆ ಈಗ ಏನಾಗಿದೆ ಅಂದರೆ ಅಲ್ಲಿ ಮೆಡಿಸಿನ್ಸ್ಗಳಿಗೆ ಹಾಹಾಕಾರ ಶುರುವಾಗಿದೆ. ಆ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗೆ ಅವರು ಈಗ ಯುರೋಪು, ಚೈನಾ ಎಲ್ಲ ಕಡೆ ಅಪ್ರೋಚ್ ಆಗ್ತಾ ಇದ್ದಾರೆ. ಅಲ್ಲಿರೋ ಡಾಕ್ಟ್ರುಗಳಿಗೆ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಮೆಡಿಸಿನ್ಸೇ ಇಲ್ಲದೇ ಇರೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ನಾವು ಇಲ್ಲಿದ್ರೂ ಸುಖ ಇಲ್ಲ, ಬೇರೆ ದೇಶಕ್ಕೆ
ಹೋಗೋದೇ ಬೆಟ್ರು ಅನ್ನೋ ಮನಸ್ಥಿತಿಗೆ ಬರ್ತಾ ಇದ್ದಾರೆ ಡಾಕ್ಟರ್ಸ್ ಎಲ್ಲ ಆ ಕಡೆ. ಯಾಕಂದ್ರೆ ಮೆಡಿಸನ್ಸ್ ಇಲ್ಲ ಅಂದ್ರೆ ಏನು ಇಂಜೆಕ್ಟ್ ಮಾಡ್ತಾರೆ, ಏನು ಕೊಡ್ತಾರೆ, ಏನು ಟ್ರೀಟ್ಮೆಂಟ್ ಕೊಡ್ತಾರೆ, ಆ ಪರಿಸ್ಥಿತಿಗೆ ಹೋಗ್ತಾ ಇದೆ. ಸೊ ಅದೊಂದೊಂದು ಭಾಳ ಏಟ್ ಬಿದ್ದಿದೆ. ಅವರಿಂದ ನಮ್ಗೇನಾದ್ರು ಒತ್ತಡ ಬಂದಿದೆ ಅಂದರೆ ಹೌದು, ಒಂದು ಏರ್ ಸ್ಪೇಸ್ ಒಂದು ಕ್ಲೋಸ್ ಮಾಡಿದ್ದಾರೆ. ನೋಡಿ, ಲಾಸ್ಟ್ ಟೈಮು ಪುಲ್ವಾಮಾ ಅಟ್ಯಾಕ್ ಆದಾಗ 5 ತಿಂಗಳು ಕ್ಲೋಸ್ ಮಾಡಿದ್ರು ನಮ್ಮ ಇಂಡಿಯಾ ಏರೋಪ್ಲೇನ್ ಅಲ್ಲಿ ಹೋಗದೆ ಇರೋಕ್ಕೆ. ಅದರಿಂದ ನಮ್ಗೆ ಆಗಿದ್ದಂಥ ನಷ್ಟ ಬಂದು ಹತ್ತತ್ರ 700 ಕೋಟಿ ಫಾರ್ 5 ತಿಂಗಳು. ಈ ಸಲ ಎಷ್ಟು ತಿಂಗಳು ಬ್ಯಾನ್ ಮಾಡ್ತಾರೋ, ಎಷ್ಟು ವರ್ಷ ಬ್ಯಾನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಹಾಗನ್ಬಿಟ್ಟು ಹೋಗದೆ ಇರೋಕ್ಕಾಗಲ್ಲ. ಅಫ್ಕೋರ್ಸ್ ನಾವು ಇಂಡಿಯನ್ ಏರ್ಕ್ರಾಫ್ಟ್ಸ್ ಏರ್ಲೈನ್ಸ್ ತಗೊಳ್ದೆ ಹೋದ್ರೂ ಬ್ರಿಟಿಷ್ ಏರ್ವೇಸು, ಲುಫ್ತಾನ್ಸನೋ, ಫ್ರಾನ್ಸ್ ಏರ್ವೇಸ್ ಅವಕ್ಕೆಲ್ಲ ಏನು ಮಾಡಲ್ಲ ಅವರು. ಸೊ ಈಗ ಹೆಂಗ್ ನಡೀತಾ ಇದೆ ಹಂಗೆ ನಡೀತಿದೆ. ಮೋಸ್ಟ್ಲಿ ಫಾರ್ ದಿ ವೆಸ್ಟ್ ಏಷ್ಯನ್ ಆ್ಯಂಡ್ ಯುರೋಪಿಯನ್ ಕಂಟ್ರೀಸ್ಗೆ ಪಾಕಿಸ್ತಾನ್ ಏರ್ ಸ್ಪೇಸ್ ಯೂಸ್ ಮಾಡ್ತಿದ್ವಿ, ಈಗ ಸುತ್ತಾಕೊಂಡು ಹೋಗ್ಬೇಕಾಗತ್ತೆ. ಬಟ್ ಓನ್ಲಿ ಫಾರ್ ಏರ್ ಇಂಡಿಯಾ, ಇಂಡಿಗೋ, ಆ ಥರ ನಮ್ಮ ಇಂಡಿಯನ್ ಏರ್ಲೈನ್ಸಿಗೆ ಮಾತ್ರ. ಸೊ ಆ ಥರ ಒಂದು ಇದಾಗತ್ತೆ. ಅದು ಬಿಟ್ಟರೆ ಸಿಮ್ಲಾ ಅಗ್ರಿಮೆಂಟ್ ನೋಡಿ, ಸಿಮ್ಲಾ ಅಗ್ರಿಮೆಂಟ್ ಅವರು ನಾವು ಆನರ್ ಮಾಡಲ್ಲ ಅಂತ ಹೇಳ್ತಿದ್ರು. ಸಿಮ್ಲಾ ಅಗ್ರಿಮೆಂಟ್ ಏನಿತ್ತು, ಆ LOC ಮಿಲಿಟ್ರಿ ಲೈನ್ ಆಫ್ ಬಾರ್ಡ್ರಲ್ಲಿ, ಅದು ನೀವೆಲ್ಲಿದ್ದೀರೋ ಅಲ್ಲೇ ಮೇಂಟೈನ್ ಮಾಡಬೇಕು, ನಾವೆಲ್ಲಿದ್ದೀವೋ ಅಲ್ಲೇ ಮೇಂಟೈನ್ ಮಾಡ್ತೀವಿ. ಏನಾದ್ರು ಆ ಲೈನ್ ಆಫ್ ಕಂಟ್ರೋಲ್ನ ನಾವೇನಾದರೂ ದಾಟಬೇಕು ಅಂದರೆ ಇಬ್ಬರು ಮಾತುಕತೆ ಮೂಲಕ ಮಾಡಿಕೊಂಡು ಮಾಡಬೇಕು ಅಂತ ಇತ್ತು. ಬಟ್ ಈಗ ಅವ್ರು ಯಾವತ್ತೂ ಅದಕ್ಕೆ ಮಾನ್ಯತೆ ಕೊಟ್ಟೇ ಇಲ್ಲ. ಅವ್ರು ಲೈನ್ ಆಫ್ ಕಂಟ್ರೋಲಲ್ಲಿ ಯಾವಾಗಲೂ ಗಲಾಟೆ ಮಾಡ್ಕೊಂಡೇ ಕೂತಿದ್ರು. ಸೊ ಅದರಿಂದ ನಮ್ಗೇನು ಅಂಥ ಎಫೆಕ್ಟ್ ಏನಾಗಲ್ಲ ಈ ಸಿಮ್ಲಾ ಅಗ್ರಿಮೆಂಟ್ನ ಪಾಸ್ ಮಾಡಿರೋದ್ರಿಂದ. ಎಸ್ ಸರ್. ಕರ್ನಲ್ ವೆಂಕಟೇಶ್ ಮೂರ್ತಿ ಸರ್, ಈ ಹಿಂದೆ ಭಾರತದ ಇತಿಹಾಸವನ್ನ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಒಂದ್ ಕಡೆಯಲ್ಲಿ ಪಾಕಿಸ್ತಾನದಿಂದ ಉಗ್ರ ದಾಳಿಗಳಾಗ್ತಾ ಇತ್ತು, ಪಾಕಿಸ್ತಾನ ಸೇನೆ ಕೂಡ ಗಡಿಯಲ್ಲಿ ಅಟ್ಯಾಕ್ ಅನ್ನ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಕೊಡುವಂತ ಕೆಲಸವನ್ನ ಭಾರತಕ್ಕೆ ಮಾಡ್ತಾ ಇತ್ತು. ಆಗ ಭಾರತೀಯ ಸೇನೆಗೆ ಒಂದ್ ನಿಟ್ಟಿನಲ್ಲಿ ಅವಕಾಶಗಳು ಸಿಗ್ತಾ ಇರಲಿಲ್ಲ, ಯಾಕಂತ ಹೇಳಿದ್ರೆ ಪರ್ಮಿಷನ್ಗಳು ಡಿಲೇ ಆಗ್ತಾ ಇತ್ತು. ಬಟ್ ಸಿಚುವೇಶನ್ ಈಗ ಹಾಗಿಲ್ಲ. ಆರ್ಮಿಗೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳೋಕ್ಕೂ ಕೂಡ ಅನುಮತಿ ಇದೆ. ಹಾಗೇನೆ ಪಾಕಿಸ್ತಾನದ ಮೇಲೆ ವಿಚಾರಕ್ಕೆ ಬರೋದಾದ್ರೆ, ಈಗ ನಾನು ಕದನ ವಿರಾಮ ಉಲ್ಲಂಘನೆ ವಿಚಾರದಲ್ಲೂ ಕೂಡ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಅಟ್ಯಾಕ್ ಆದ್ರೆ ಅಲ್ಲಿಂದ ಅಟ್ಯಾಕ್ ಆದ್ರೆ ಇಲ್ಲಿಂದ ಕೌಂಟರ್ ಅಟ್ಯಾಕ್ ಕೂಡ ಆಗ್ತಾ ಇದೆ. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್, ಇದು ಒಂದು ಫ್ಯಾಕ್ಟರ್ ಕರೆಕ್ಟ್ ಮಾಡ್ಬೇಕಂತಂದ್ರೆ, ಈಗ ನೋಡು, ಈಗ ಫುಲ್ ಪವರ್ ಇದೆ, ಮೊದಲು ಪವರ್ ಇದ್ದಿದ್ದೆಲ್ಲ ಆರ್ಮಿಗೆ ರಿಯಾಕ್ಟ್ ಮಾಡಕ್ಕಂಥದ್ದು. ಸೊ ದಿಸ್ ಇಸ್ ಪಾರ್ಷಿಯಲಿ ರಾಂಗ್ ಸ್ಟೇಟ್ಮೆಂಟ್. ಏನಂತಂದ್ರೆ, ಪ್ರತಿಯೊಬ್ಬ ಕಮಾಂಡರ್ಗೆ, ಲೋಕಲ್ ಕಮಾಂಡರ್ ಏನಿರ್ತಾನೆ, ಬ್ರಿಗೇಡ್ ಕಮಾಂಡರ್ ಇರ್ಬೋದು, ಡಿವಿಷನಲ್ ಕಮಾಂಡರ್ ಇರ್ಬೋದು, ದೇ ಆಲ್ ಹ್ಯಾವ್ ಪವರ್ಸ್ ಟು ರಿಯಾಕ್ಟ್. ಏನಂತಂದ್ರೆ, ಇದು ಪವರ್ ಮೊದಲು ಇತ್ತು, ಈಗಲೂ ಇದೆ. ಅದು ಕಾನ್ಸ್ಟೆಂಟ್ ಆಗಿ ಆ ಪವರ್ ಆಫ್ ಯೂಸ್ ಆಫ್ ವೆಪನ್ಸ್ ಕೊಡ್ಲೇಬೇಕಾಗ್ತದೆ. ಇಲ್ದಿದ್ರೆ ಯು ಕೆನಾಟ್ ಟ್ಯಾಕಲ್ ದ ಸಿಚುವೇಶನ್, ಯಾವ ಟೈಪ್ ಸಿಚುವೇಶನ್ ಬರ್ತದೆ ಅನ್ನೋದು. ಸೊ ಫಸ್ಟ್ ಈಸ್ ದಟ್, ಏನಪ್ಪಾ ಅಂದ್ರೆ, ಎಟ್ ಎವ್ರಿ ಸ್ಟೇಜ್ ದೇ ಹ್ಯಾವ್ ಗಾಟ್ ಫುಲ್ ಪವರ್ಸ್ ಟು ರಿಯಾಕ್ಟ್. ಆಮೇಲೆ ಅಲ್ಟಿಮೇಟ್ಲಿ ದ ಗವರ್ಮೆಂಟ್ ಈಸ್ ಕೆಪ್ಟ್ ಇನ್ ದ ಪಿಕ್ಚರ್. ಯಾಕಂದ್ರೆ ಒಂದು ಸ್ಮಾಲ್ ಎಸ್ಕಲೇಷನ್ ಕ್ಯಾನ್ ಲೀಡ್ ಟು ಇಂಟು ಫುಲ್ ಸ್ಕೇಲ್ ವಾರ್ ಅಂತಕೊಂಡು. ಸೊ ಇದನ್ನ ಏನಂತಂದ್ರೆ, ನಾರ್ಮಲ್ ಆಸ್ ಅ ಪ್ರೊಸೀಜರ್, ಆಸ್ ಅ ಸೆರೆಮೋನಿಯಲ್ ಪರ್ಮಿಷನ್ಸ್ ಇರ್ತಾವ, ಇನ್ಫಾರ್ಮೇಶನ್ಸ್ ಅವ್ರಿಗೆ ಕೊಡ್ಬೇಕಾಗ್ತದ, ಆ ಟೈಪ್ ಇರ್ತದ. ಬಟ್ ಏನಂತಂದ್ರೆ, ಲೋಕಲ್ ಏನಂತಂದ್ರೆ, ದೇ ಹ್ಯಾವ್ ಗಾಟ್ ಪವರ್ಸ್ ಅಂಡ್ ದೇ ಕ್ಯಾನ್ ಯೂಸ್ ಆಸ್ ವೆಲ್. ಮತ್ತೆ ತಾವೇನ್ ಪ್ರಶ್ನೆ ಕೇಳಿದ್ರಿ, ಸ್ವಲ್ಪ ಐ ಥಿಂಕ್ ಎಸ್ ಸರ್, ನಾನು ಅದೇ ಹಿಂದೆ ಯಾವ ರೀತಿ ಆಗಿತ್ತು, ಈಗಿನ ಸಂದರ್ಭ ಹೇಗಿದೆ ಅಂತ ಕೇಳಿದೆ ಸರ್. ಓಕೆ, ಹಿಂದೆ ಏನಂತಂದ್ರೆ, ಈಗ ಪಾಲಿಸಿ, ಪಾಕಿಸ್ತಾನದ ಫಾರಿನ್ ಪಾಲಿಸಿ ಏನಿದೆ ಅಂತಂದ್ರೆ, ಎವರ್ ಸಿನ್ಸ್ ಏನಪ್ಪ, ಬಿಗ್ಗೆಸ್ಟ್ ಪೆಟ್ ಅವ್ರಿಗೆ ಬಿದ್ದದ್ದು ಏನಂತಂದ್ರೆ 1971 ಬಾಂಗ್ಲಾದೇಶ 2 ಪಾರ್ಟ್ ಆದಾಗ. ಸೊ ಆ ಟೈಮ್ ನಲ್ಲೇ ಅವರು ಒಂದು ಸ್ಟೇಟ್ಮೆಂಟ್ ಬಿಟ್ಟು, ಜುಲ್ಫಿಕರ್ ಅಲಿ ಬಿಟ್ಟು ಏನ್ ಹೇಳಿದಂತಂದ್ರೆ, ವಿ ವಿಲ್ ಈಟ್ ಗ್ರಾಸ್ ಬಟ್ ವಿಲ್ ಮೇಕ್ ಅಟಮ್ ಬಾಂಬ್ ಅಂತ ತಿಳ್ಕೊಂಡು, ದೆನ್ ವಿಲ್ ಬ್ಲೀಡ್ ಇಂಡಿಯಾ ಥ್ರೂ 1000 ಕಟ್ಸ್ ಅಂತಾಗ. ಈಗ ಏನ್ ನಡೀತಾ ಇದೆ, ಇದು ಪ್ರಾಕ್ಸಿ ವಾರ್ ಅಂತ. ಪ್ರಾಕ್ಸಿ ವಾರ್ ಅಂತಂದ್ರೆ, ಇದೇ ಟೆರರ್ ಕ್ಯಾಂಪ್ಸ್ ಟೆರರಿಸ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ಸಾಫ್ಟ್ ಟಾರ್ಗೆಟ್ಸ್, ಮಿಲಿಟರಿ ಟಾರ್ಗೆಟ್ಸ್ ಅಥವಾ ಇನ್ಸ್ಟಾಲೇಷನ್ಸ್ ಅಟ್ಯಾಕ್ ಮಾಡಕ್ಕೆ ಕಳಿಸ್ತಾರೆ. ಬಟ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಆಪರೇಷನ್. ಯಾಕಂದ್ರೆ ದೇ ಮರ್ಜ್ ವಿತ್ ದ ಪಾಪ್ಯುಲೇಷನ್, ದೇ ಆರ್ ಲುಕ್ ಲೈಕ್ ಅಲೈಕ್. ಏನಂತಂದ್ರೆ, ಒಂದು ಕಾಶ್ಮೀರಿ ಪೀಪಲ್ ಆಗಲಿ, ಕಾಶ್ಮೀರಿ ಪಾಪ್ಯುಲೇಷನ್ ಜೊತೆಗೆ 4-5 ಟೆರರಿಸ್ಟ್ ಮರ್ಜ್ ಆದ್ರೆ ಯು ಕಾಂಟ್ ಐಡೆಂಟಿಫೈ ದೆಮ್. ಸೊ ಇದು ಏನಂತಂದ್ರೆ, ಈ ತರ ಆಪರೇಷನ್ಸ್ ಇಸ್ ವೆರಿ ಡಿಫಿಕಲ್ಟ್. ಏನಪ್ಪ ಅಂದ್ರೆ, ಟೆರರಿಸ್ಟ್ ಮೈಟ್ ಬಿ ಫ್ರೀಲಿ ರೋಮಿಂಗ್ ಅರೌಂಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ್, ಯು ಮೇ ನಾಟ್ ರೆಕಗ್ನೈಸ್ ಹಿಮ್. ಏನಂತಂದ್ರೆ, ಆ ತರ ಒಂದು ಡಿಫಿಕಲ್ಟ್ ಇದೆ. ಇಟ್ ಇಸ್ ಓನ್ಲಿ ಬೇಸ್ಡ್ ಆನ್ ಇಂಟೆಲಿಜೆನ್ಸ್ ಅಂಡ್ ಮಲ್ಟಿಪಲ್ ಇಂಟೆಲಿಜೆನ್ಸ್. ಒಂದು ಇನ್ಫಾರ್ಮೇಶನ್, ಯಾವ್ದು ಥೌಸಂಡ್ಸ್ ಆಫ್ ಇನ್ಫಾರ್ಮೇಶನ್ ಬರ್ತಾವೆ, ಬಟ್ ವಿಚ್ ಇನ್ಫಾರ್ಮೇಶನ್ ಇಸ್ ಕರೆಕ್ಟ್, ದಟ್ ಇನ್ಫಾರ್ಮೇಶನ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ಇಂಟೆಲಿಜೆನ್ಸ್.
Yes, hard hitting intelligence ಇದೆ. This kind of information we have got. This is a hitting ಮತ್ಲಬ್ ಅಂದ್ರೆ ಕಾಂಕ್ರೀಟ್ ಏನಂತಂದ್ರೆ ಎವಿಡೆನ್ಸ್ ಇದೆ. ಆ ತರ ಏನಂತಂದ್ರೆ ಇಂಟೆಲಿಜೆನ್ಸ್ ಬಹಳಷ್ಟು ರೋಲ್ ಇದೆ ಇದರಲ್ಲಿ. ಯಾಕಂದ್ರೆ ಯಾವುದೇ ಆಪರೇಷನ್ಸ್ ಆಗ್ಬೇಕಾದ್ರೆ ಮೊದಲು ಇಂಟೆಲಿಜೆನ್ಸ್ ಸೆಟಪ್ ಏನಿರ್ತದಲ್ಲ ಅವ್ರು ಬ್ರೀಫ್ ಮಾಡ್ತಾರೆ. ಸೊ ಈ ಟೈಪ್ ಸಿಚುವೇಶನ್ಸ್ ಇದೆ ಏನಿದೆ ಅಂತಕೊಂಡು ಜನರಲಿ ಆನ್ ಗ್ರೌಂಡ್ ಮತ್ತೆ ವಾಟ್ ಪ್ರೆಸೆಂಟೇಶನ್ ದೇ ಹ್ಯಾವ್ ಗಿವನ್ 80 to 90% ಮ್ಯಾಚ್ ಆಗ್ತದ. ಬೈ ಚಾನ್ಸ್ ಇಂಟೆಲಿಜೆನ್ಸ್ ಏಕದಮ್ ಗಡಬಡತ್ತಂತಂದ್ರೆ ಎಲ್ಲ ಆಪರೇಷನ್ ಫೇಲ್ ಆಗಿಬಿಡ್ತದೆ. ಸಪೋಸ್ ದೇ ಸೇ ದಟ್ ಸೋ ಮೆನಿ 4 people are hiding in that hut ಅಂತ ತಿಳ್ಕೊಂಡು say let us say this is intelligence report. So the moment you go near, not only 4 terrorists are hiding, there are this thing for ಇಷ್ಟು ವೆಪನ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಆಲ್ ಟುಗೆದರ್ ಅಲ್ಲಿ ಹೋದ ನಂತರ there might be 7, there might be 8. ಸೊ ಈ ತರ ಏನಪ್ಪಾ ಅಂದ್ರೆ ಕನ್ಫ್ಲಿಕ್ಟಿಂಗ್ ಎರರ್ಸ್ ಇರ್ತಾವ. ಬಟ್ ಇದು ಇಂಟೆಲಿಜೆನ್ಸ್ ಪ್ಲೇಸ್ ಅ ಲಾಂಗ್ ವೆರಿ ಏನಪ್ಪಾ ಅಂದ್ರೆ ಪ್ರೈಮ್ ರೋಲ್ ಇನ್ ಏನಪ್ಪಾ ಅಂದ್ರೆ ಆಪರೇಷನ್ಸ್. ಯುದ್ಧದಲ್ಲಂತೂ ಕ್ಷಣಕ್ಕೂ ನಿಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ಆಪರೇಷನ್, ವೆದರ್ ಟು ಲಾಂಚ್ ಅ ಮಿಸೈಲ್, ವೆದರ್ ಟು ಸೆಂಡ್ ಅನ್ ಏರ್ಕ್ರಾಫ್ಟ್, ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಅಪಾನ್ ದ ಇನ್ಫಾರ್ಮೇಶನ್, 100% ಕರೆಕ್ಟ್ ಅಂಡ್ ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್. ಸೊ ಇದು ಪಹಲ್ಗಾಮ್ ದಾಳಿಯಿಂದ ಭಾರತೀಯರ ರಕ್ತ ಕೊತ ಕುದಿಯುವಂತಾಗಿದೆ. ಇಲ್ಲಿ 26 ಪ್ರವಾಸಿಗರ ಹತ್ಯೆ ವಿಚಾರಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲಾ ಕಡೆಯಿಂದ ಕೇಳಿ ಬರ್ತಾ ಇರುವಂತಹ ಒಂದೇ ಒಂದು ಮಾತು ಅಂತ ಹೇಳಿದ್ರೆ ಪ್ರತೀಕಾರಕ್ಕೆ ಭಾರತ ಯಾವ ರೀತಿಯಾದಂತಹ ಪ್ಲಾನ್ಗಳನ್ನ ಹಾಕೊಂಡಿದೆ ಎನ್ನುವಂತ ವಿಚಾರದ ಕುರಿತಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಗಿರೀಶ್ ಲಿಂಗಣ್ಣ ಸರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸಾಕಷ್ಟು ಮಾಹಿತಿನ ಅವರಿಂದ ಪಡ್ಕೊಳ್ಳೋದಿದೆ. ಸರ್, ಈಗ ಭಾರತೀಯ ಸೇನೆ ಹಿಂದೆ ಇದ್ದಂತೆ ಇಲ್ಲ. ನಮ್ಮಲ್ಲಿರುವಂತಹ ಯುದ್ಧ ವಿಮಾನಗಳು ಬರೀ ಏರ್ ಶೋಗೆ ಮಾತ್ರ ಸೀಮಿತ ಅಲ್ಲ, ಇಂಥ ಸಂದರ್ಭಗಳಲ್ಲೂ ಕೂಡ ಬಳಕೆ ಆಗಬಹುದು. ಈಗ ಭಾರತೀಯ ವಾಯುಸೇನೆಯ ಬಲಾಬಲವನ್ನು ಹೇಳ್ತಾ ಹೋಗುವುದಾದ್ರೆ ಸರ್? ನೋಡಿ, ನಮ್ಮಲ್ಲಿ ಅತ್ಯಂತ ಒಳ್ಳೆ ವಿಮಾನಗಳು ಅಂದರೆ ಈಗ ರಫೇಲ್ ತೊಗೊಂಬಂದಿದ್ದೀವಿ, 4ನೇ ಜನರೇಷನ್. ಹೌದು. ಈಗ ನಮ್ಮಲ್ಲಿ ಸುಖಾಯ್ 30 ಇದೆ, ಮಿರಾಜ್ 2000 ಇದೆ. ಸೊ ಈ ಯುದ್ಧ ವಿಮಾನಗಳು ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಸುಖಾಯ್ಗೆ ಅಸ್ತ್ರ ಅಂತ ಮಿಸೈಲ್ ಆಗಲೇ ಅಳವಡಿಸಿದ್ದೀವಿ. ಅದು ಏನಂದರೆ ಏರ್ ಟು ಏರ್ ಮಿಸೈಲ್. ಅದು ಅಂದರೆ 100 ಕಿಲೋಮೀಟರ್ ದೂರದಲ್ಲೂ ಅದು ಹೊಡಿಬೋದು. ಅಂದರೆ 100 ಕಿಲೋಮೀಟರ್ ದೂರದಲ್ಲಿರೋ ಏರೋಪ್ಲೇನ್ ಅಟ್ಯಾಕ್ ಮಾಡ್ಬೋದು, ಏರ್ ಟು ಏರ್ ಮಿಸೈಲ್ಸು. ಆಮೇಲೆ ನಮ್ಮದು ಎಲೆಕ್ಟ್ರಾನಿಕ್ ಸೂಟ್ ಅಂತ ಏನು ಹೇಳ್ತೀವಿ ಅಂದರೆ ಅಷ್ಟು ಬೇಗ ಜಾಮ್ ಮಾಡೋಕ್ಕಾಗಲ್ಲ ನಮ್ಮ ಇದನ್ನು, ಕೋಡಿಂಗ್ಸ್ನ ಮತ್ತು ಕಮ್ಯುನಿಕೇಷನ್ಸ್ನ. ಮತ್ತು ಭಾಳ ಟೆಕ್ನಾಲಜಿ ವಿ ಹ್ಯಾವ್ ಇಂಪ್ರೂವೈಸ್ಡ್ ಇಟ್. ಈವನ್ ಇಂಜಿನ್ಸು ನಾವು ಇಂಪ್ರೂವ್ ಮಾಡ್ತಾ ಇದ್ದೀವಿ ಸುಖಾಯಲ್ಲಿ. ನಮ್ಮ ಹತ್ರ 270 ಸುಖಾಯಿ ಏರೋಪ್ಲೇನ್ ಇದೆ. ನೆಕ್ಸ್ಟ್ ರಫೇಲ್ ಬಂದು 4ನೇ ತಲೆಮಾರಿನ ಇದು. ಅದರಲ್ಲಿ ಮೆಟಿಯಾರ್ ಮತ್ತು ಸ್ಕ್ಯಾಲ್ಪ್ ಮಿಸೈಲ್ಸ್. ಮೆಟಿಯಾರ್ ಅಂತ ತಗೊಂಡ್ರೆ 150 ಕಿಲೋಮೀಟರ್ ಏರ್ ಟು ಏರ್ ಮಿಸೈಲ್ ಹೊಡಿಬೋದು. ಸ್ಕ್ಯಾಲ್ಪ್ ಅಂತ ತಗೊಂಡ್ರೆ 500 ಕಿಲೋಮೀಟರ್ ಏರ್ ಟು ಗ್ರೌಂಡ್ ಮಿಸೈಲ್. ಗ್ರೌಂಡ್ಗೆ ಡೈರೆಕ್ಟಾಗಿ ಏರ್ ಟು ಗ್ರೌಂಡ್ ಬಂಕರ್ಸ್ನೆಲ್ಲ ಡಿಸ್ಟ್ರಾಯ್ ಮಾಡ್ಬೋದು. ಅಂದರೆ ನಾವು ವಿತಿನ್ ಬಾರ್ಡ್ರಲ್ಲಿ ಇಟ್ಕೊಂಡೇ ಅವ್ರನ್ನೆಲ್ಲ ಇದು ಮಾಡ್ಬೋದು. ಸೊ ಆಲ್ಸೋ ವಿ ಕ್ಯಾನ್ ಯೂಸ್ ಡ್ರೋನ್ಸ್. ವಿ ಆರ್ ಆಲ್ಸೋ ಹ್ಯಾವಿಂಗ್ ಡ್ರೋನ್ಸ್ ವಿಚ್ ಕ್ಯಾನ್ ಗೋ ಆ್ಯಂಡ್ ಕಾಮಿಕಾಜೆ ಡ್ರೋನ್ಸ್ ಥರ, ಸ್ಯೂಸೈಡಲ್ ಡ್ರೋನ್ಸ್ ಥರ ನಾವು ಡ್ರೋನ್ಸ್ಗಳನ್ನ ಸುಮಾರು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿದ್ದೀವಿ. ಅಫ್ಕೋರ್ಸ್ ಪಾಕಿಸ್ತಾನ ಹತ್ರನೂ ಟರ್ಕಿಯಿಂದ ಸಪೋರ್ಟ್ ಬಂದಿದೆ. ಯಾಕಂದರೆ ಅವರು ಬೈರಕ್ಕಾರ್ ಡ್ರೋನ್ಸ್ ಅನ್ನೋದು ನಿಮ್ಗೆ ಗೊತ್ತಿದೆ, ಅವ್ರು ರಷ್ಯಾದವ್ರು ಯೂಸ್ ಮಾಡ್ತಾಯಿದ್ರು. ರಷ್ಯಾದವ್ರಿಗೂ ಅವ್ರು ಸಪೋರ್ಟ್ ಮಾಡಿದರು. ಅದೇ ಥರ ಪಾಕಿಸ್ತಾನಿಗೂ ಕೊಟ್ಟಿದ್ದಾರೆ ಅನ್ನೋ ಒಂದು ಸೋರ್ಸಸ್, ಓಪನ್ ಸೋರ್ಸಸ್ ಮೂಲಕ ಹೇಳ್ತಾ ಇದೆ. ಈವನ್ ನೆನ್ನೆನೂ ಟರ್ಕಿಯಿಂದ ಸುಮಾರು ಮೆಟೀರಿಯಲ್ಸ್ ಬಂದಿದೆ ಅಂತ ಕೆಲವು ಸೋರ್ಸಸ್ ಹೇಳ್ತಾ ಇದೆ. ಬಟ್ ಅದೆಷ್ಟು ನಿಖರವಾದ ಮಾಹಿತಿ ಅಂತ ಗೊತ್ತಿಲ್ಲ. ಬಿಕಾಸ್ ಟರ್ಕಿ ಈಸ್ ಆಲ್ವೇಸ್ ಟ್ರೈಂಗ್ ಟು ಬಿಕಮ್ ಆನ್ ಇಸ್ಲಾಂ ಲೀಡರ್. ಇಸ್ಲಾಂ ದೇಶಗಳಿಗೆ ನಾನೇ ಲೀಡರ್ ಆಗಬೇಕು ಅನ್ನೋ ಒಂದು ಮನೋಭಾವದಲ್ಲಿದ್ದಾರೆ. ಸೊ ಅವರಿಂದ ಡ್ರೋನ್ಸ್ ದೇ ಆರ್ ರಿಯಲಿ ಗುಡ್. ಅವರಿಂದ ಎಷ್ಟು ಡ್ರೋನ್ಸ್ ಬಂದಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಸೊ ಡ್ರೋನ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ನಮ್ಮ ಹತ್ರ ಇರೋ ರಫೇಲ್ಸ್ ಹತ್ರನೂ ನಾನು ನಿಮ್ಗೆ ಹೇಳಿದ್ದೀನಿ, ಸುಖಾಯ್ ಬಗ್ಗೆನೂ ಹೇಳಿದ್ದೀನಿ. ಈವನ್ ಮಿರಾಜ್ 2000 ಇಸ್ ಎಕ್ವಿಪ್ಡ್ ವಿತ್ ಲೇಸರ್ ಗೈಡೆಡ್ ಬಾಂಬ್ಸ್ ಎಲ್ಲಾನು. ಅಫ್ಕೋರ್ಸ್ ಅದು 3.5-4 ಜನರೇಷನ್ಗೆ ತಗೊಂಬಂದಿದ್ದೀವಿ. ಈಗ ರಫೇಲ್ ಎಮ್ ಇವತ್ತು ಆಲ್ಮೋಸ್ಟ್ ಇವತ್ತು ಡೀಲ್ ಫೈನಲೈಸ್ ಮಾಡಿದ್ದೀವಿ. 26 ರಫೇಲ್ ಎಮ್ ಅಂತ, ರಫೇಲ್ ಮೆರೈನ್ ಅಂತ. ಅದು ಬಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ಯೂಸ್ ಮಾಡ್ತಾರೆ, INS ವಿಕ್ರಾಂತ್ ಮೇಲೆ. ಅಫ್ಕೋರ್ಸ್ ಅದೇನೇ ನಾಳೆ ಬೆಳಿಗ್ಗೆನೆ ಡೆಲಿವರಿ ಆಗಲ್ಲ, ಇವತ್ತು ಸೈನ್ ಹಾಕಿದ್ರೆ. ಅದು 2029 to 31 ಅಂತ ಹೇಳಿದ್ದಾರೆ. ಬಟ್ ಏನಾದ್ರು ಕ್ಲಾಸ್ ಇಟ್ಟಿದಾರ ಅರ್ಜೆಂಟ್ 2-3 ರಫೇಲ್ ಆನ್ ಎ ಲೀಸ್ ಏನಾದ್ರು ತಗೋತಾರ, ಅದು ಗೊತ್ತಿಲ್ಲ ನಮಗೆ. ವಾಟ್ ಈಸ್ ದ ಕ್ಲಾಸ್ ದೇ.
ಪುಟ್ ಫೋರ್ತ್ ಅಂತ. ಆ್ಯಂಡ್ ದಿಸ್ ರೇಂಜ್ ಬಂದು ಕಾಂಬ್ಯಾಟ್ ರೇಂಜೇ ಮೋರ್ ದೆನ್ 1000 ಕಿಲೋಮೀಟರ್ಸ್ ಇದೆ ರಫೇಲ್. ಅಂದರೆ ವಿತೌಟ್ ಒಂದ್ಸಲಿ ಫ್ಯೂಯಲ್ ಹಾಕಿದ್ರೆ 1000 ಕಿಲೋಮೀಟರ್ ದೂರ ಹೋಗಿ ಬರ್ಬೋದು ಅದು. ಓಕೆ ಓಕೆ ಓಕೆ. ಆ್ಯಂಡ್ ಸ್ಟೆಲ್ತ್ ನೇಚರ್, ಅಂದರೆ ರೇಡಾರ್ಗೆ ಅಷ್ಟು ಈಸಿಯಾಗಿ ಸಿಗಲ್ಲ ರಫೇಲ್. ರಫೇಲ್ ಬರ್ತಾ ಇದೆ ಅಂತಲೇ ಗೊತ್ತಾಗಲ್ಲ, ರೇಡಾರ್ಗೂ ಅಷ್ಟು ಈಸಿಯಾಗಿ ಸಿಗಲ್ಲ. ಓಕೆ. ಸೊ ಜಾಮಿಂಗ್ ಮಾಡೋದು ಕಮ್ಯುನಿಕೇಶನ್ಸ್ ಎಲ್ಲ ಅಷ್ಟೇ ಕಷ್ಟ ಇದೆ. ಈಗ ಅಭಿನಂದನ್ MiG-21 ಅಲ್ಲಿ ಹೋದಾಗ ಅವ್ರಿಗೆ ಜಾಮಿಂಗ್ ಆಗಿ ಕಮ್ಯುನಿಕೇಶನ್ಸ್ ಇರಲಿಲ್ಲ, ಕರೆಕ್ಟ್ ಇಂಟೆಲಿಜೆನ್ಸ್ ಫೀಡ್ ಆಗಲಿಲ್ಲ. ಸೊ ಅವ್ರು ಹೋಗಿ ಆ ಬಾರ್ಡರ್ ಕ್ರಾಸ್ ಮಾಡಿ ಅಲ್ಲಿ ಹೊಡೆದು ಬೀಳೋ ಪರಿಸ್ಥಿತಿ ಬಂತು. ಆ ಥರ ರಫೇಲಲ್ಲಿ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ದ ವೆಪನ್ಸ್. ಆಮೇಲೆ ನಮ್ಮ ಹತ್ರ ಈಗ ಅಪಾಚೆ ಅಂತ ಹೆಲಿಕಾಪ್ಟರ್ಸ್ ಇದೆ, ಹೆಲಿಫೈರ್ ಮಿಸೈಲ್ಸ್ಗಳು ಹಾಕೋತೀವಿ ಅದರಲ್ಲಿ. ರುದ್ರ ಇದೆ. ಆ ಹೆಲಿಫೈರ್ ಮಿಸೈಲ್ಸು ಏನಿಲ್ಲ ಅಂದ್ರೂ ನಿಮಗೆ 12-14 ಕಿಲೋಮೀಟ್ರು ಆ್ಯಂಟಿ ಟ್ಯಾಂಕ್ಸ್ ಮಿಸೈಲ್ಸ್, ಅಂದರೆ ಟ್ಯಾಂಕರ್ಸ್ನೆಲ್ಲ ಹೊಡೆದಾಕತ್ತೆ ಒಂದು ಬಂಕರ್ಸ್ ಹೊಡೆಯೋಕ್ಕೆ. ಸೊ ದೀಸ್ ಟೈಪ್ ಆಫ್ ಹೆಲಿಕಾಪ್ಟರ್ಸು ನಮ್ಮ ಹತ್ರ ಇದೆ. ಎಸ್, ವೆಲ್ ಸರ್, ವೆಲ್. ಕರ್ನಲ್ ವೆಂಕಟೇಶ್ ಮೂರ್ತಿ ಸರ್, ಈಗ ನೀವು ಕೂಡ ಆಗಲೇ ಹೇಳ್ತಾ ಇದ್ರಿ, ನಮ್ಮ ದೇಶಕ್ಕೆ ಹೊರಗಿನ ಶತ್ರುಗಳಿಗಿಂತ ಒಳಗಿರುವಂಥ ಶತ್ರುಗಳೇ ಜಾಸ್ತಿ. ಜಮ್ಮು ಕಾಶ್ಮೀರ ವಿಚಾರದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಉಗ್ರರಿಗೆ ಒಂದಷ್ಟು ಬೆಂಬಲವನ್ನು ನೀಡ್ತಾರೆ, ಸೇನಾ ಮಾಹಿತಿ ಅಥವಾ ಆರ್ಮಿ ಮೂವ್ಮೆಂಟ್ಸ್ ಅನ್ನ ಉಗ್ರ ಸಂಘಟನೆಗಳಿಗೆ ಇಲ್ಲಿಂದ ರವಾನೆ ಮಾಡ್ತಾರೆ. ಅಂಥವರ ವಿಚಾರವಾಗಿ ಈಗ ಭಾರತೀಯ ಸೇನೆ ಕೈಗೊಂಡಿರುವಂಥ ಒಂದಷ್ಟು ಕ್ರಮಗಳು, ಅವರ ಮನೆಗಳನ್ನ ಕೆಡುವುದು, ಈ ರೀತಿಯಾದಂಥ ನಿರ್ಧಾರಗಳ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ಸರ್. ಡೆಫಿನೆಟ್ಲಿ. ಯಾಕಂದ್ರೆ ಯಾವ ಟೆರರ್ ಆಕ್ಟಿವಿಟೀಸ್ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ಲೆಸ್ ಲೋಕಲ್ ಸಪೋರ್ಟ್, ಲಾಜಿಸ್ಟಿಕಲ್ ಸಪೋರ್ಟ್ ಫ್ರಮ್ ಲೋಕಲ್ಸ್ ಎಲ್ಲಿವರೆಗೆ ಪ್ರೊವೈಡ್ ಆಗೋದಿಲ್ಲ ಅಲ್ಲಿವರೆಗೆ ಇದಾಗೋದಿಲ್ಲ. ಬಟ್ ಇದು ಏನಂತಂದ್ರೆ ದ ಪರ್ಸೆಂಟೇಜ್ ಆಫ್ ಸಚ್ ಪೀಪಲ್, ಸಚ್ ಸಿಂಪಥಸೈಸರ್ಸ್ ಟು ದ ಟೆರರಿಸ್ಟ್ ಪರ್ಸೆಂಟೇಜ್ ಇಸ್ ವೆರಿ ಲೆಸ್. ಈಗ ಯಾಕಂದ್ರೆ ಇದುವರೆಗೆ ಇದೆಲ್ಲ ಆಪರೇಷನ್ಸ್ ಅದ್ರಲ್ಲಿ ಮಾಡ್ಬೇಕಾದ್ರೆ ಈಗ ಲೆಟ್ ಅಸ್ ಸೇ ಈ ಒಂದು ವಿಲೇಜ್ ದಲ್ಲಿ ಒಬ್ಬ 4 ಟೆರರಿಸ್ಟ್ ಬಂದು ಕ್ಯಾಂಪ್ ಮಾಡಿ ಫರ್ದರ್ ಆಪರೇಷನ್ ಪ್ಲಾನ್ ಮಾಡ್ಬೇಕಂದ್ರೆ ದೇ ಡೋಂಟ್ ಹ್ಯಾವ್ ಟು ಗೆಟ್ ಕಾನ್ಫಿಡೆನ್ಸ್ ಆಫ್ ದ ಹೋಲ್ ವಿಲೇಜ್ ಕನ್ಸಿಸ್ಟಿಂಗ್ ಆಫ್ 1000 ಪೀಪಲ್. ದೇ ರಿಕ್ವೈರ್ ಜಸ್ಟ್ 1 house with 2 people. ಈ ಟೈಪ್. ಸೊ ದ ಪರ್ಸೆಂಟೇಜ್ ಇಸ್ ವೆರಿ ಲೆಸ್. ಸೊ ವಾಟ್ ಎವರ್ ಏನಪ್ಪಾ ಅಂದ್ರೆ ಅವರು ದೇಶದ್ರೋಹಿಗಳು, ಈ ತರ ಯಾರು ಸಪೋರ್ಟ್ ಕೊಟ್ಟು ಟೆರರಿಸ್ಟ್ ಗೆ ಏನಪ್ಪಾ ಅಂದ್ರೆ ಶೆಲ್ಟರ್ ಕೊಡ್ತಾರೆ ಆ ದೇಶದ್ರೋಹಿ ಕ್ಯಾಟಗರಿದಲ್ಲಿ ಬರ್ತಾರೆ. ಓಕೆ, ಫರ್ದರ್ ಇದು ಹೇಳ್ಬೇಕಂತಂದ್ರೆ ಈಗ ಪಾಕಿಸ್ತಾನದ ಮೈಂಡ್ ಸೆಟ್. ಸೊ ಇದು ಪ್ರಾಕ್ಸಿ ವಾರ್ ನಮ್ಮ ಮೇಲೆ ಇದೆ. ಅದರಲ್ಲಿ ಕೂಡ ಪಾಕಿಸ್ತಾನದಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಎಲ್ಲಿದೆ ಡಿಸ್ಟರ್ಬೆನ್ಸ್? ಬಾಲೂಚಿಸ್ತಾನದಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಸಿಂಧದಲ್ಲಿ ನಾವು ಏನಂತಂದ್ರೆ ಕ್ರಿಯೇಟ್ ಮಾಡ್ಬೇಕು. ಯಾಕಂದ್ರೆ ಪಾಕಿಸ್ತಾನ ಮಿಲಿಟರಿ ಮೈಂಡ್ ಸೆಟ್ ಏನಿದೆ ಅಂತಂದ್ರೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡಿ ಎಫೆಕ್ಟಿವ್ಲಿ ಫೈಟ್ ಮಾಡ್ತಾರೆ. ಬಟ್ ಯು ಹ್ಯಾವ್ ಟು ಕ್ರಿಯೇಟ್ ಅ ಮಲ್ಟಿಪಲ್ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ಸ್ ಫಾರ್ ಆರ್ಮಿ ಜನರಲ್ಸ್. ಏನಂತಂದ್ರೆ ಈಗ ಸೈಮಲ್ಟೇನಿಯಸ್ಲಿ ಪಿಒಕೆದಲ್ಲಿ ಪ್ರಾಬ್ಲಮ್, ಸಿವಿಲ್ ಅನ್ರೆಸ್ಟ್ ಸ್ಟಾರ್ಟ್ ಆಗ್ಬೇಕು, ಎಟ್ ದ ಸೇಮ್ ಟೈಮ್ ಬಲೂಚಿಸ್ತಾನದಲ್ಲಿ ಸ್ಟಾರ್ಟ್ ಮಾಡಬೇಕು. ಸೊ ಈ ತರ ಆದಾಗ ಏನಾಗ್ತಂತಂದ್ರೆ ಮಲ್ಟಿಪಲ್ ಸಿಚುವೇಶನ್ಸ್, ಮಲ್ಟಿಪಲ್ ಅನ್ರೆಸ್ಟ್ ಏನಪ್ಪ ಪಾಪ್ಯುಲೇಷನ್ ದಲ್ಲಿ ಅನ್ರೆಸ್ಟ್ ಆಗ್ಲಿ ಅವ್ರು ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. ಅದಾದ ನಂತರ ಇನ್ನೊಂದು ಎನ್ವೈರನ್ಮೆಂಟಲ್, ಈಗ ಇಂಡಸ್ ವಾಟರ್ ಟ್ರೀಟಿ ಅಂತ ಏನಿದೆ, ಇಟ್ ಇಸ್ ಅ ಡಬಲ್ ಎಜ್ಡ್ ವೆಪನ್. ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ನಮ್ ಡ್ಯಾಮ್ ಸಿಸ್ಟಮ್ ಕೆಪಾಸಿಟಿ ಎಷ್ಟಿದೆ, ಹೌ ಲಾಂಗ್ ಕ್ಯಾನ್ ಯು ಹೋಲ್ಡ್ ವಾಟರ್? ಬಟ್ ಎಟ್ ದ ಸೇಮ್ ಟೈಮ್ ವಾಟರ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ವೆಪನ್. ಯಾಕಂದ್ರೆ ನೀವು ಎಲ್ಲ ಅದನ್ನ ಡ್ಯಾಮ್ ದಲ್ಲಿ ಇದನ್ನ ಏನಂತಂದ್ರೆ ಬೈ ಚಾನ್ಸ್ ಎಲ್ಲ ಸ್ಟೋರ್ ಮಾಡಿಕೊಂಡು ಆಲ್ ಆಫ್ ಅ ಸಡನ್ ರಿಲೀಸ್ ಆಫ್ ವಾಟರ್ ಮಾಡಿದ್ರು, ದಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಏನಪ್ಪಾ ಅಂದ್ರೆ ವಾಟರ್ ವಾರ್. ಅಂದ್ರೆ ದ ಕೈಂಡ್ ಆಫ್ ಫೋರ್ಸ್ ಇನ್ ವಿಚ್ ದ ರಿವರ್ ಫ್ಲೋಸ್, ಇಟ್ ಕಾಸಸ್ ಸೆವರಲ್ ಏನಪ್ಪಾ ಅಂದ್ರೆ ರಸ್ತೆದಲ್ಲಿ ಬರ್ತಕ್ಕಂಥ ಬ್ರಿಡ್ಜ್ ಆಗ್ಲಿ ಅದಾಗ್ಲಿ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ ಡ್ಯಾಮೇಜ್ ಮಾಡ್ತಾ ಹೋಗ್ತದೆ. ಸೊ ನಾವು ಏನಂತಂದ್ರೆ ಪ್ಯೂರ್ಲಿ ಏನಂತಂದ್ರೆ ಕನ್ವೆನ್ಷನಲ್ ವಾರ್ ಸ್ಟಾರ್ಟ್ ಆಯ್ತು, ಹೆಂಗ್ ಶೇಪ್ ಅಪ್ ಆಗ್ತದ, ದಟ್ ಈಸ್ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಈಸ್ ಏನಪ್ಪಾ ಅಂದ್ರೆ ಅವರಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್. ದ ಸೇಮ್ ಟ್ಯಾಕ್ಟಿಕ್ಸ್ ವಿ ಶುಡ್ ಅಡಾಪ್ಟ್. ಕ್ರಿಯೇಟ್ ಅ ಡಿಸ್ಟರ್ಬೆನ್ಸ್ ಇನ್ ಬಲೂಚಿಸ್ತಾನ್, ಸಿಂಧ್ ಪ್ರಾಂತದಲ್ಲಿ ಕ್ರಿಯೇಟ್ ಮಾಡ್ರಿ, ಖೈಬರ್ ಪಾಖ್ತಾನದಲ್ಲಿ ಕ್ರಿಯೇಟ್ ಮಾಡ್ರಿ, ಪಿಒಕೆದಲ್ಲಿ ಕ್ರಿಯೇಟ್ ಮಾಡ್ರಿ. ಸೈಮಲ್ಟೇನಿಯಸ್ಲಿ 2-3 ಇದು ಏನಪ್ಪಾ ಅಂದ್ರೆ ಸಿಚುವೇಶನ್ಸ್ ನಾವು ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಣ, ಇಲ್ಲಿಗೆ ಬರೋಣ ಅಂತಕ್ಕೊಂದು. ಸೊ ದ ಬಿಗ್ಗೆಸ್ಟ್ ಈಸ್ if you force them to switch forces, army forces ಏನಪ್ಪ ಅಂದ್ರೆ they might expect a threat in POK, suddenly the actual threat is in Balochistan. Suppose they are expecting a threat in Sindh sector, then actual threat is in this thing. So ಬಂದ ಸಲ ಫೋರ್ಸ್ ಕಮಿಟ್ ಮಾಡಿದ್ರು ತಮ್ಮ ಏನಪ್ಪ ಸ್ಟ್ರಾಟಜಿಕ್ ರಿಸರ್ವ್ಸ್ ಅಂತ ಇರ್ತಾರೆ, ಕೆಲವೊಂದು ಫಾರ್ಮೇಶನ್ಸ್ 10,000 ಸೋಲ್ಜರ್ಸ್, ಅದರ ಎಕ್ವಿಪ್ಮೆಂಟ್, ಅಲೈಡ್ ಎಕ್ವಿಪ್ಮೆಂಟ್ಸ್, ಆ ತರ ರಿಸರ್ವ್ಸ್ ರಾಂಗ್ ಪ್ಲೇಸ್ ನಲ್ಲಿ ಕಮಿಟ್ ಮಾಡಿದ್ರಪ್ಪ ಅಂತಂದ್ರೆ ದಟ್ ಇಸ್ ದ ಎಂಡ್ ಆಫ್ ವಾರ್. ದೆನ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಫಾರ್ ದಮ್ ಟು recoup. ಸೊ ಆ ತರ ಸಿಚುವೇಶನ್ಸ್
ನಾವೆಲ್ಲ ಏನಪ್ಪ ಅಂದ್ರೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಜನರಲ್ಸ್ ಇದ್ದಾರೆ. ವಿ ಆರ್ ಡೆಫಿನೆಟ್ಲಿ ಅವ್ರಕಿನ ಎಕನಾಮಿ ನಮ್ಮದು ಬೆಟರ್ ಇದೆ. ಬಟ್ ಯು ಹ್ಯಾವ್ ಟು ಏನಂತಂದ್ರೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಯಾಕಂದ್ರೆ ಒಬ್ಬ ಮನುಷ್ಯ ಒಂದು ಹಿಂದಿ ಫಿಲ್ಮ್ ಡೈಲಾಗ್ ಇದೆ, ನಂಗ ಕ್ಯಾ ನಹಾಯಗ ನಹಾಯಗ ಕ್ಯಾ ನಿಚ್ಚೋಡಗ ಕ್ಯಾ ಅಂತ. ಸೊ ಪಾಕಿಸ್ತಾನ ಏನಪ್ಪ ಅಂದ್ರೆ ಎಕನಾಮಿಲಿ ಬ್ಯಾಕ್ವರ್ಡ್ ಅದನ್ನ, ಸೊ ಯು ವಿಲ್ ಬಿ ಕ್ರಶ್ಡ್ ದಿಸ್ ಥಿಂಗ್ ಅಂತ. ದಟ್ ಈಸ್ ಒನ್ ಪಾರ್ಟ್ ಆಫ್ ಇಟ್. ಸೆಕೆಂಡ್ ಏನಪ್ಪ ಅಂದ್ರೆ ನಾವು ಫ್ಲರಿಶಿಂಗ್ ಎಕನಾಮಿ ಇದೀವಿ, ಬಟ್ ಇಫ್ ವಾರ್ ಇಸ್ ಥ್ರಸ್ಟ್ ಆನ್ ಅಸ್ ಅಂಡ್ ಏನಪ್ಪ ಅಂದ್ರೆ ಇಟ್ ವಿಲ್ ಕಾಸ್ ಲಾಟ್ ಆಫ್ ಎಕನಾಮಿಕ್ ಏನಪ್ಪ ಅಂದ್ರೆ ಬ್ಯಾಕ್ ಸ್ಟೆಪ್. ಏನಪ್ಪ ಅಂದ್ರೆ ವಿ ಮೈಟ್ ಹ್ಯಾವ್ ಟು ಗೋ ಬ್ಯಾಕ್ 8 to 10 years ಎಕನಾಮಿಕಲಿ. ಆರ್ಥಿಕ ಹೊಡೆತ. ವಾರ್ ಇಸ್ ಎ ಕಾಸ್ಟ್ಲಿ ಅಫೇರ್. ವಾರ್ ಇಸ್ ಎ ಕಾಸ್ಟ್ಲಿ ಅಫೇರ್. ವೆಲ್ ಸರ್ ಗಿರೀಶ್ ಲಿಂಗಣ್ಣ ಸರ್, ಕೊನೆಯದಾಗಿ ಒಂದ್ ವೇಳೆ ಯುದ್ಧ ಆಗಿದೆ ಆದಲ್ಲಿ ಭಾರತಕ್ಕೆ ಯಾವೆಲ್ಲ ರಾಷ್ಟ್ರಗಳ ಬೆಂಬಲ ಸಿಗಬಹುದು, ಹಾಗೇನೆ ಯಾವೆಲ್ಲ ರಾಷ್ಟ್ರಗಳು ಕುತಂತ್ರವನ್ನ ಮಾಡಬಹುದು, ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಯುದ್ಧ ಆದ್ಮೇಲೆ ಯಾರು ಯಾವ ಕಡೆ ಹೋಗ್ತಾರೆ ಅಂತ ಹೇಳಕ್ಕೆ ಬಹಳನೇ ಕಷ್ಟ ಇದೆ. ಓಕೆ. ಸೊ ಇನ್ನು ಜನರಲ್ ಆಗಿ ನೋಡಿದ್ರೆ ಅಮೇರಿಕನ್ಸು ಯುರೋಪಿಯನ್ಸ್ ನಮಗೆ ಸಪೋರ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಓಕೆ. ಬಟ್ ಅಮೇರಿಕನ್ಸೇ ಫಂಡ್ ಮಾಡಿದ್ದಾರೆ ಟೆರರಿಸಮ್ ಅಂತ ಅವರ ಡಿಫೆನ್ಸ್ ಮಿನಿಸ್ಟ್ರೇ ಹೇಳ್ತಾನೆ. 30 ವರ್ಷದಿಂದ ವಿ ಆರ್ ಡೂಯಿಂಗ್ ದ ಸೇಮ್ ಥಿಂಗ್ ಅಂತ. ನೋಡಿ ಅವ್ರಿಗೆ ಇವನು ಒಸಾಮಾ ಬಿನ್ ಲ್ಯಾಡನ್ ಅಂತ ಅಷ್ಟು ಜನನ್ನ ಕೊಂದಾಕಿದ ಅಮೇರಿಕಲ್ಲಿ ಸಾವು ಕಾರಣ ಆದವನ್ನ ಪಾಕಿಸ್ತಾನ್ ಮಿಲಿಟರಿ ಪಕ್ಕನೇ ಇಟ್ಕೊಂಡು ಹೊಡೆದ್ರು ಅಮೇರಿಕನ್ಸ್ ಫಂಡಿಂಗ್ ಏನು ನಿಲ್ಲಿಲ್ಲ. ಅವ್ರಿಗೆ ಫಂಡಿಂಗ್ ನಡೀತಾನೆ ಇತ್ತು. ಹೇಳಕ್ಕೆ ನಾವು ಹೆಲ್ಪ್ ಮಾಡಿ ಟ್ರಂಪ್ ನಿಮ್ ಜೊತೆ ಇದೀವಿ ಅಂತಾರೆ, ಬಟ್ ಫೆಬ್ರವರಿಲಿ ಅವ್ರಿಗೆ $500 million ಕೊಟ್ಟಿದ್ದಾರೆ. ಸೊ ಈ ತರ ಯಾವ ರಾಷ್ಟ್ರಗಳ ಟ್ರೂ ಬಣ್ಣ ಬಯಲಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಫ್ಕೋರ್ಸ್ ಸಾರಿ ಹೇಳ್ದಂಗೆ ಇಸ್ರೇಲ್ ಮೇಲಂತೂ ಒಂದು ನಂಬೋದು ಖಂಡಿತ ಅವ್ರು ನಮ್ಮ ಜೊತೆ ಇರ್ತಾರೆ ಅಂತ. ಯಾಕಂದ್ರೆ ಅವ್ರು ಯಾವತ್ತಿದ್ರು ಹೋಗಲ್ಲ ಇಸ್ಲಾಂ ಕಂಟ್ರಿ ಜೊತೆ. ಅದು ಬಿಟ್ಟರು ನಿಖರವಾಗಿ ಇಂಥ ರಾಷ್ಟ್ರಗಳೇ ನಮ್ಗೆ ಸಹಾಯ ಮಾಡ್ತಾರೆ ಹೇಳಕ್ಕಾಗಲ್ಲ. ನಾಳೆ ವಾರ ಆದ್ಮೇಲೆ ಇನ್ನೋಸೆಂಟ್ ಜನ ಸಾಯ್ತಾ ಇದಾರೆ ಅಂತ ಈ ಮುಸ್ಲಿಂ ಕಂಟ್ರೀಸ್ ಒಂದಾದ್ರೆ ಅದು ಹೇಳಕ್ಕಾಗಲ್ಲ. ಸೊ ಆಲ್ ದಿಸ್ ಇಸ್ ಇಫ್ಸ್ ಅಂಡ್ ಬಟ್ಸ್. ಯಾರು ನಿಖರವಾಗಿ ನಮ್ಗೆ ಇವ್ರು ಸಪೋರ್ಟ್ ಮಾಡ್ತಾರೆ, ಇವ್ರು ಸಪೋರ್ಟ್ ಮಾಡಲ್ಲ, ಇವ್ರ ಶಕ್ತಿ ಮೇಲೆ ನಾವು ವಾರ್ ಮಾಡ್ತೀವಿ, ಅವ್ರ ಶಕ್ತಿ ಮೇಲೆ ವಾರ್ ಮಾಡ್ತೀವಿ ಅಂತ ನಾವ್ ಯಾವತ್ತೂ ಹೋಗ್ಬಾರ್ದು. ವಾರ್ ಅನ್ನೋದು ನಡೆಯಲ್ಲ. ಯಾಕಂದ್ರೆ ವಾರ್ ಅನ್ನೋದು ಅಷ್ಟು ಈಸಿ ಅಲ್ಲ. ಈಗ ಅಮೆರಿಕ ಅವರೇ ಆಫ್ಘಾನಿಸ್ತಾನ್ ಮೇಲೆ ಮಾಡಿ ಏನ್ ಗೆಲ್ಲಕ್ಕಾಯ್ತು? ಈಸ್ ಇಟ್ ಆಫ್ಘಾನಿಸ್ತಾನ್ ಸೋ ಬಿಗ್ ಥಿಂಗ್ ಕಂಪೇರ್ಡ್ ಟು ಅಮೆರಿಕ? ಆಗಲ್ಲ. ಇರಾಕ್ ವಾರ್ ಎಷ್ಟು ವರ್ಷಗಳ ಕಾಲ ನಡೀತಾನೆ ಇದೆ. ಈ ರಷ್ಯಾ ಯುಕ್ರೇನ್ ಮಧ್ಯೆ ಎಷ್ಟು ವರ್ಷಗಳಾಯ್ತು, ನಡೀತಾನೆ ಇದೆ. ಸೊ ಅಮಾಜಲ್ಲಿ ಯಾವ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರು ಇಲ್ಲ ಅವ್ರ ಹತ್ರ. ಬಟ್ ಆದ್ರೂ ಅದು ಮುಗಿದೇ ಇರೋ ಕತೆ. ಅಫ್ಕೋರ್ಸ್ ಕಾರಣಗಳು ಬೇರೆ ಇರ್ಬೋದು. ರಷ್ಯಾಗೆ ಯುಕ್ರೇನ್ ಜಾಗ ಬೇಕಿರ್ಬೋದು, ಗಾಜಾಗೆ ಇಸ್ರೇಲ್ಗೆ ಗಾಜಾ ತಗೊಳ್ಳೋ ಜಾಗ ಇರ್ಬೋದು. ನಮ್ಗೇನು ಪಾಕಿಸ್ತಾನ ಜಾಗ ತಗೋಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ ನಮಗೆ. ಕಾರಣಗಳು ಅಫ್ಕೋರ್ಸ್ ನಮ್ಮ ಕಡೆ ನೀಟಾಗಿ ಕರೆಕ್ಟಾಗಿ ಇರ್ಬೋದು. ನಮ್ಮ ಕಾರಣ ನಮ್ಮ ದೇಶ ಪ್ರೊಟೆಕ್ಟ್ ಮಾಡಕ್ ಬಿಟ್ರೆ ಬೇರೆ ಅವ್ರ ಜಾಗದ ಮೇಲೆ ನಮ್ಗೆ ಯಾವ ವಿಧವಾದ ಯೋಚನೆನೂ ನಮ್ಗಿಲ್ಲ. ಬಟ್ ಸ್ಟಿಲ್ ಇವರೇ ಸಪೋರ್ಟ್ ಮಾಡ್ತಾರೆ, ಅವರೇ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋದು ಬಹಳ ಕಷ್ಟಕರವಾದ. ವೆಲ್ ಸರ್ ವೆಂಕಟೇಶ್ ಮೂರ್ತಿ ಸರ್, ಕೊನೆಯದಾಗಿ ಒಂದು ಯುದ್ಧದಿಂದ ಉಗ್ರಗಾಮಿ ಚಟುವಟಿಕೆಗಳನ್ನ ಅಂತ್ಯಗೊಳಿಸಬಹುದಾ ಸರ್, ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ? ಡೆಫಿನೆಟ್ಲಿ. ಏನಂತಂದ್ರೆ ಉಗ್ರಗಾಮಿ ಇದೇನಪ್ಪ ಅಂದ್ರೆ ಎಂಡ್ ಮಾಡ್ಬೇಕಂದ್ರೆ ಇದುವರೆಗೆ ನಾವು ತಗೊಂಡಂತ ಸ್ಟೆಪ್ಸ್ ದೇ ಹ್ಯಾವ್ ನಾಟ್ ವರ್ಕ್ಡ್. ಏನಪ್ಪ ಅಂದ್ರೆ ಅವ್ರ ಬಿಹೇವಿಯರಲ್ ಚೇಂಜಸ್ ಬಂದಿಲ್ಲ ಅವ್ರು. ಅದ್ರ ಸಲುವಾಗಿನೇ ಇದೇನಪ್ಪ ಅಂದ್ರೆ ಕಾನ್ಸ್ಟೆಂಟ್ಲಿ ಇದು ಮಾಡ್ತಿದ್ದಾರೆ. ಬಟ್ ಕನ್ವೆನ್ಷನಲ್ ವಾರ್ಫೇರ್, ಕನ್ವೆನ್ಷನಲ್ ಎಕನಾಮಿಕ್ ವಾರ್ಫೇರ್, ಆಮೇಲೆ ಎನ್ವೈರನ್ಮೆಂಟಲ್ ವಾರ್ಫೇರ್ ಎಲ್ಲ ಏನಪ್ಪ ಅಂದ್ರೆ ಆಲ್ ದಿಸ್ ಥಿಂಗ್ಸ್ ವಿ ಹ್ಯಾವ್ ಟು ಟೇಕ್. ಒಂದು ವಿಷಯ ಹೇಳ್ಬೇಕಂತಂದ್ರೆ ಈಗ ಇವನ್ ಅಮೆರಿಕ ಅವ್ರು ಏನ್ ವರಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ರೋಗ್ state and they have got tactical nuclear weapons. It should not fall into the hands of terror groups. ಈಗ ತರ small scale nuclear bombs, atom bombs ಅದೆಲ್ಲ if they fall into the terror camps it could be a disaster. ಅವರು ಉಸಾಮಾ ಬಿನ್ ಲಾಡನ್ ಹಿಡಿಬೇಕಾದ್ರೆ they also had a parallel plan. ಇಂಥವೆಲ್ಲ ಏನಪ್ಪ ಅಂದ್ರೆ ಅವ್ರು ನ್ಯೂಕ್ಲಿಯರ್ ಏನಂತಂದ್ರೆ ಆರ್ಸನಲ್ ಏನಿದೆ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು, ಕಬ್ಜಾ ಮಾಡ್ಬೇಕು, ಲಾಕ್ ಮಾಡ್ಬೇಕು ಅಂತ ಅದು ಬಹಳಷ್ಟು ಪ್ರಯತ್ನ ಮಾಡಿದ್ರು. ಬಟ್ ಇವರು ಪಾಕಿಸ್ತಾನದವರು ಅವ್ರಕ್ಕೆ ಒಂದು ಸ್ಟೆಪ್ ಅಹೆಡ್ ಇದ್ರು. ಅವನ್ನೆಲ್ಲ ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಡಿಸ್ಮೆಂಟಲ್ ಮಾಡಿ ಟೆಂಪೋದಲ್ಲಿ, ಟ್ರಕ್ದಲ್ಲಿ, ಅಲ್ಲಿ ಇಲ್ಲಿ ಏನಂತಂದ್ರೆ ಒಂದು ನ್ಯೂಕ್ಲಿಯರ್ ವೆಪನ್ 5 ಪಾರ್ಟ್ಸ್ ಬಿಚ್ಚಿ ಅವರು ಆ ಕಡೆ ಈ ಕಡೆ ಕಳಿಸಿ ಅದನ್ನ ದೇ ಸೇವ್ಡ್. ಯಾಕಂತಂದ್ರೆ ಅವ್ರಿಗೆ ನ್ಯೂಕ್ಲಿಯರ್ ಅಷ್ಟೇ. ಈಗ ಏನಪ್ಪ ಅಂದ್ರೆ ನೀವು ಮಾತೆತ್ತಿದ್ರೆ ವಿ ಹ್ಯಾವ್ ಗಾಟ್ ನ್ಯೂಕ್ಲಿಯರ್ ವೆಪನ್ಸ್, ಮಾತೆತ್ತಿದ್ರೆ ವಿಲ್ ಸಾರ್ಟ್ ಯು ಔಟ್ ವಿತ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಹೇಳ್ತಾರೆ. ನ್ಯೂಕ್ಲಿಯರ್ ವೆಪನ್ ಅಂತ ಅವ್ರಿಗೆ ಶಕ್ತಿ, ಮತ್ತೇನು ಉಳಿದೇನಿಲ್ಲ. ಎಸ್ ಸರ್, ಎಸ್
ಗಮನಿಸಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ವಿಚಾರವಾಗಿ ನಾವು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಿವೃತ್ತ ಸೇನಾಧಿಕಾರಿ ಕರ್ನಲ್ ವೆಂಕಟೇಶ್ ಮೂರ್ತಿ ಅವರು, ಹಾಗೆಯೇ ಬಾಹ್ಯಾಕಾಶ ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು, ಇಬ್ಬರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದ್ ಕಡೆಯಲ್ಲಿ ಪಹಲ್ಗಾಮ್ ದಾಳಿ ವಿಚಾರವಾಗಿ ಭಾರತ ಪ್ರತೀಕಾರ ತೀರಿಸುತ್ತಾ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಮಾಡುವಂತ ಸಾಧ್ಯತೆ ಭಾರತ ಇದೆ ಎನ್ನುವಂಥದ್ದಾಗಿ ಒಂದಷ್ಟು ಮೂಲಗಳು ಹೇಳ್ತಾ ಇವೆ. ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ಭಾರತ ಯಾವ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದಾಗಿ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.